ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಈ ಥರ ಕುತ್ಕೊಂಡು ನಾನು ಮಾತಾಡ್ತಿರೋದು. ಫಸ್ಟ್ ಕಂಫರ್ಟಬಲ್ ಆಗಿ ಕುತ್ಕೊಂಡು ಬಿಡ್ತೀನಿ ಬಿಕಾಸ್ ನಾನು ಯಾವಾಗಲೂ ಅಷ್ಟೇ ಕುತ್ಕೊಳ್ಳೋ ಪೋರ್ಷನ್ ಎಲ್ಲ ಆದಷ್ಟು ಮೇಂಟೈನ್ ಮಾಡ್ತೀನಿ. ಬಿಕಾಸ್ ಈಗ ಗೊತ್ತಿದೆ ನಿಮಗೆ ತುಂಬ ಸರ್ವೈಕಲ್ ಇಶ್ಯೂಸ್ ಅದೆಲ್ಲ ಬರ್ತಾ ಇದೆ. ಸೊ ಪೋಸ್ಚರ್ ಕರೆಕ್ಷನ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತಿನ ಟಾಪಿಕ್ ಆ್ಯಕ್ಚುಲಿ ನಾನು ಏನು ಮಾತಾಡೋಣ ಅಂತ ಅಂದ್ಕೊಂಡ್ರೆ ಅಂದರೆ, ನಾನು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಿ. ಆಲ್ಮೋಸ್ಟ್ 30 days ಕಂಪ್ಲೀಟ್ ಮಾಡ್ತಾ ಇದ್ದೀನಿ. 61 days ಚಾಲೆಂಜ್ ತೊಗೊಂಡಿದ್ದೆ. ಸೊ ಇದ್ರ ಬಗ್ಗೆ ಪ್ಲ್ಯಾನ್ ಹೇಗೆ ಮಾಡಿಕೊಂಡೆ ಆ್ಯಂಡ್ ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ, ನನ್ನ ಮೈಂಡ್ಸೆಟ್ ಎಷ್ಟು ಸ್ಟ್ರಾಂಗಾಗಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳೋಣ ಅಂತ ಅನಿಸ್ತು. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಮಾಡ್ಬೋದು ಫ್ಯೂಚರಲ್ಲಿ ಅಂತ. ಆ್ಯಂಡ್ ಮೊದಲನೇದಾಗಿ ನಾನು ಏನಕ್ಕೆ ಈ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನೆಕ್ಸ್ಟ್ ಇಯರ್ ಏಪ್ರಿಲ್ಗೆ ನನಗೆ 30 years ಕಂಪ್ಲೀಟ್ ಆಗ್ತದೆ. ಸೊ ನನಗೆ 30 yearsಗಿಂತ ಮುಂಚೆ ನನ್ನ ಬಾಡಿನ ಸೂಪರ್ ಕರೆಕ್ಷನ್ ಆಗಿ ಇಟ್ಕೋಬೇಕಂತ. ಅಂದರೆ ಯಾವ ಥರ ಅಂದರೆ, ಹ್ಯಾಪ್ಸ್ ಮಾಡಬೇಕು. ನಾನು ತುಂಬ ಸಲ ಮಾಡಿ ಬಿಟ್ಟು ಮಾಡಿದ್ದೀನಿ. ಬಟ್ ಇಷ್ಟು ಮೇ ಬಿ ಸೀರಿಯಸ್ ಆಗಿ ತೊಗೊಂಡು ಮಾಡಿರಲಿಲ್ಲ ಅನ್ಸುತ್ತೆ. ನಂಗೆ ತುಂಬ ದಿನದಿಂದ ಆಸೆ ಇತ್ತು, ಎಲ್ಲರೂ ಹೇಳಿದೆ 30 ಆಗೋಕ್ಕಿಂತ ಮುಂಚೆ ನಾನು ಹಿಂಗಿರ್ಬೇಕಂತ. ಸೊ ಈಗ ನೆಕ್ಸ್ಟ್ 30 years ನನ್ನ ಬರ್ಡೇಗೆ ಮಾಡಿ ನನಗೆ ಫೋಟೋಶೂಟ್ ಮಾಡಿಸ್ಬೇಕಂತ ಆಸೆ ಇದೆ. ಸೊ ಅದಕ್ಕೋಸ್ಕರ ಐ ಆಮ್ ವರ್ಕಿಂಗ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಇನ್ನೊಂದು 3 monthsಲ್ಲಿ ನಾವು ಹರ್ವಿಲ್ ಅಂತ ಬಂದಾಗ ಹರ್ವಿಲಲ್ಲಿ ಕೆಲವೊಂದು ಪ್ಲ್ಯಾನ್ಸ್ ಮಾಡ್ತಿದ್ದೀವಿ. ಸೊ ನಾನು ಇವಾಗಲೇ ಡೆಡಿಕೇಶನ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ನನಗೆ ಯಾರೂ ಫೋರ್ಸು ಮಾಡಿಲ್ಲ, ಮಾಡಬೇಕಂತನಿಲ್ಲ. ಬಿಕಾಸ್ ಆಲ್ರೆಡಿ ಎವ್ರಿ ಒನ್ ನೋ, ನಿಮಗೆ ನಾನು ಹೇಗೆ ಅಪಿಯರೆನ್ಸಾಗಿ ಕಾಣಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ಡೈರೆಕ್ಟಾಗಿ ನನ್ನ ನೋಡಿದ್ರೆ ಇಷ್ಟೊಂದು ಸಣ್ಣ ಇದ್ದೀರಾ, ನಿಮ್ಗೆ ಏನಕ್ಕಿದಿಲ್ಲ ಅಂತ ಅಂತಾರೆ. ಸೊ ಈ ಥರ ಇರಬೇಕಾದ್ರೆ ನಾನು ನನಗೋಸ್ಕರ ಮಾಡಬೇಕಂತ ಡಿಸೈಡ್ ಮಾಡಿದ್ದು. ಬಿಕಾಸ್ ಇದು ನಂಗೆ ತುಂಬ ದಿನದಿಂದ ಕನಸು. ಆ್ಯಂಡ್ ಆಲ್ಸೋ ಈಗ ಫ್ಯೂಚರಲ್ಲಿ ನಾನು ಬೇಬಿ ಪ್ಲ್ಯಾನ್ ಮಾಡ್ತೀನಿ ಅಂತ ಬಂದಾಗ ನನಗೆ ಕೋರ್ ತುಂಬ ಅಂದರೆ ತುಂಬ ಫಿಟ್ ಆಗಿರಬೇಕು. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಳು ಹಾಗೆ ವಾಪಸ್ ಬರಬೇಕು ಶೇಪ್ಗೆ ಅಂದ್ಕೊಂಡಾಗ ಅದು ಬಾಡಿ ಬೇಗ ನಿಮಗೆ ಸಪೋರ್ಟ್ ಮಾಡುತ್ತೆ. ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಡೆಲಿವರಿ, C-section ಡೆಲಿವರಿ ಅನ್ನೋ ಥರ ಅಲ್ಲ. ನಿಮ್ಮ ಕೋರ್ನ ನೀವು ಫಿಟ್ಟಾಗಿ ಇಟ್ಕೊಂಡ್ರೆ, ಇವಾಗ ನೋಡ್ಬೋದು ನೀವು ತುಂಬ ಜನ ಹೇಳ್ತಿರ್ತಾರೆ ಹರಿಣಿಯ ಬರ್ತಾ ಇದೆ ಅಂತ ಎಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ಯಾವುದಕ್ಕೂ ಪ್ರಾಬ್ಲಮ್ ಆಗಲ್ಲ, ಅಂದರೆ ಆ ಥರ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಜೊತೆಗೆ ನೀವು ಮುಂಚೆನೇ ಫಿಟ್ ಆಗಿದ್ರೆ ನಿಮಗೆ ಆ ಜರ್ನಿ ಈಸಿಯಾಗಿ ಹೋಗುತ್ತೆ. ತುಂಬ ಜನ ಗೊತ್ತಿರುತ್ತೆ ತುಂಬ ಸ್ವೆಲ್ಲಿಂಗ್ ಬರೋದು ಈ ಥರ ಎಲ್ಲ ಆಗ್ತಾ ಹೋಗುತ್ತಲ್ಲ. ಆದಷ್ಟು ನೀವು ಫಿಟ್ಟಾಗಿದ್ದಷ್ಟು ಅದನ್ನೆಲ್ಲ ನಿಮಗೆ ಫೇಸ್ ಮಾಡೋ ಶಕ್ತಿ ಇರುತ್ತೆ. ದಿಸ್ ಇಸ್ ವಾಟ್ ವಿ ಬಿಲೀವ್. ಅಂದರೆ ನಾನು ಆದಷ್ಟು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದಾಗಿಂದ ನಾನು ಇದನ್ನು ನಂಬಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಸೀನ್ ನನ್ನ ಕ್ಲೈಂಟ್ಸ್, ನನಗಿಷ್ಟು ವಯಸ್ಸಿದ್ರು ನಾನು 40 ವರ್ಷದವ್ರಿಗೆ ಟ್ರೈನ್ ಮಾಡಿದ್ದೀನಿ, 50 ವರ್ಷದವ್ರಿಗೆ ಟ್ರೈನ್ ಮಾಡಿದ್ದೀನಿ, ಆ್ಯಂಡ್ 35 yearsಗೆ ಟ್ರೈನ್ ಮಾಡಿದ್ದೀನಿ. ಇವಾಗಂತೂ ಈ ಜನ್ರೇಷನ್ ಅಂತೂ ತುಂಬ ಲೇಟಾಗಿ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಮಕ್ಕಳಂತ ಬಂದಿದ ತಕ್ಷಣ ಫಿಟ್ ಆಗಬೇಕಂತ ಅನ್ಕೊತಾರಲ್ವಾ. ನಮ್ಮ ಮಕ್ಳು ಆಗ್ಬೇಕಂತಂದ್ರೆ ಫಿಟ್ ಆಗಬೇಕಂತ ಅನ್ಕೊತಾರೆ. ಬಿಕಾಸ್ ಏಜ್ ಆಗೋಗಿರುತ್ತೆ. ಸೊ ಅದ್ಯಾವುದೋ ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತ. ಸೊ ಅಂಥವ್ರಿಗೆಲ್ಲ ಪ್ಲ್ಯಾನ್ ಮಾಡಿ ವರ್ಕೌಟ್ ಮಾಡಿಸಿರಿದ್ದೀನಿ. ಸೊ ನಾನು ಕೂಡ ನನ್ನ ಬಾಡಿನೂ ಕೂಡ ಅದೇ ಥರ ಇರಬೇಕಂತ ನಾನು ಯಾವಾಗಲೂ ಅಂತೀನಿ. ಅದು ಓಕೆ, ಆ ಸ್ಟೇಜ್ ಬಂದಾಗ ಏನಾಗೋದು ಫೈನ್, ಬಟ್ ರೆಡಿ ಐ ಆಮ್ ಫಾರ್ ದಟ್. ಬಟ್ ನನ್ನ ಮೈಂಡ್ ನನಗೆ ಸ್ಟ್ರಾಂಗ್ ಆಗಿರಬೇಕು. ಸೊ ಐ ಥಾಟ್ ಏನು ಮಾಡಿದೆ, ನನ್ನ ಬರ್ಡೇಗೆ ನಾನು ಬ್ರೇಕ್ ತೊಗೊಂಡೆ. ನನ್ನ ಬರ್ಡೇ April 1st ಇತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಬರ್ಡೇ May 1st ಇತ್ತು. ಸೊ 1 month ನಾನು ಕಂಪ್ಲೀಟ್, ಯಾಕಂದರೆ ಅದಕ್ಕಿಂತ ಮುಂಚೆ ನಾನು ಹರ್ವಿಲ್ಗೋಸ್ಕರ ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮ್ ಡಯಟ್ಸ್ ಮಾಡಿದ್ದೀನಿ. ಎಷ್ಟೋ ದಿನ ಅನ್ನ ತಿಂದಿಲ್ಲ, ಎಷ್ಟೋ ತಿಂಗಳು ಶುಗರ್ ತಿಂದಿಲ್ಲ. ಆ್ಯಂಡ್ ಪದೇ ವರ್ಕೌಟ್ಗಳು 4-5 ಸೆಷನ್ಸ್ ತೊಗೊಂಡು ನನ್ನ ಬಾಡಿನ ಆದಷ್ಟು ಕೂಡಿಸಿ ಶಾರ್ಟ್ ಟರ್ಮಲ್ಲಿ ನಾನು ಬರಬೇಕಿತ್ತು. ಬಿಕಾಸ್ ಫೋಟೋಶೂಟ್ ಮಾಡಬೇಕಿತ್ತು. ಶಾರ್ಟ್ ಟರ್ಮಲ್ಲಿ ವಿ ಡಿಸೈಡೆಡ್ ಮಾಡೋಣ ಅಂತ. ಸೊ ಕ್ವಿಕ್ಕಾಗಿ ನನ್ನ ಶೇಪಿಗೆ ಬರಬೇಕಾಯಿತು. ಅದಾದಮೇಲೆ ಪದೇ ರೀಶೂಟ್ಸ್ ಆಯಿತು ಕೆಲವೊಂದು ಪ್ರೋಗ್ರಾಮ್ಸು. ಆ ಪ್ರೋಗ್ರಾಮ್ಸ್ ರೀಶೂಟ್ ಆದಾಗೂ ಅಷ್ಟೇ ನನಗೆ ಪ್ಲ್ಯಾನೇ ಇರಲಿಲ್ಲ. ವಿಲ್ ಡೂ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರಿ ಸಡನ್ನಾಗಿ. ಆಗ ನನಗೆ 15 days ಇತ್ತು, ಬರೀ 20 days ಇತ್ತು. ಆ 20 daysಲ್ಲಿ ನಾನು ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮ್ ಡಯಟ್ಸ್ ಮಾಡಿದ್ದೀನಿ. ಆ್ಯಂಡ್ ಇದು ನಾನು ಮಾತ್ರ ಅಲ್ಲ, ನೀವು ಹೊರ್ಗಡೆ ಅವ್ರನ್ನ ನೋಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ತುಂಬ ಚೆನ್ನಾಗಿ 6 pack ಆ್ಯಂಡ್ ಮಾಡೆಲ್ಸ್ಗಳು, ಹೀರೋಯಿನ್ಸ್ನ ನೋಡ್ತಿರ್ತೀರಾ ನೀವು. ಸೊ ಅವರೆಲ್ಲನೂ ಅಷ್ಟೇ ಒಂದು ಬಾಡಿ ಒಂದು ಶೇಪ್ಗೋಸ್ಕರ ಇಲ್ಲ ಆ ಮೂವಿಗೋಸ್ಕರ ವರ್ಕ್ ಮಾಡ್ತಾರೆ. ತುಂಬ ಎಕ್ಸ್ಟ್ರೀಮ್ ಆಗಿ ಮಾಡ್ತಾರೆ. ಅವ್ರು ಏನು ಫೇಸ್ ಮಾಡ್ತಿದ್ದಾರೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಜಸ್ಟ್ ಅವರು ಬಂದು TV ಮುಂದೆ ನಕ್ಕೊಂಡಿದ್ದಾಗಿದ ತಕ್ಷಣ ಅವರು ಸ್ಟ್ರಗಲ್ಸ್ ಯಾರಿಗೂ ಕಾಣಿಸಲ್ಲ, ಅಷ್ಟು ಬಿಟ್ಟರೆ. ಆ್ಯಂಡ್ ದೇ ವರ್ಕ್ ಲಾಟ್ ಆ ಬಾಡಿಗೋಸ್ಕರ ತುಂಬ ವರ್ಷದಿಂದ ಇದು ಮಾಡಿರ್ತಾರೆ. ಆ್ಯಂಡ್ ಆ ಪರ್ಟಿಕ್ಯುಲರ್ ಸ್ಟೇಜ್ಗೆ ಹಿಂಗೆ ಈಗ ನಾನು ಹೇಳಿದೆ ಅಲ್ಲ, 10 days 15 daysಗೆ ನಾನು ಎಕ್ಸ್ಟ್ರೀಮ್ ಮಾಡಿದಾಗ ನನ್ನ ಬಾಡಿ ತಡ್ಕೊಳ್ಳೋ ಅಂಥ ಶಕ್ತಿ. ಆ್ಯಂಡ್ ಒಂದೇ ದಿನಕ್ಕೆ ನಾನು 90 ಸೆಷನ್ಸ್ ಎಲ್ಲ ಶೂಟ್ ಮಾಡಿದ್ದೀನಿ. ಸೊ ಆ ಲೆವೆಲ್ ಸ್ಟ್ರೆಂತ್ ಬೇಕಂದರೆ ನೀವು ಮೊದಲಿಂದನೇ ಫಿಟ್ ಆಗಿ ಇರಬೇಕು. ಅದು ನನಗೆ ಹೆಲ್ಪ್ ಮಾಡ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ನಾನೇನು ಅಂದ್ಕೊಂಡೆ, ಈ ಸಲ ವಿಲ್ ಗೋ ಸ್ಲೋ.
ನನಗೆ ಮೇನ್ ವೆಯ್ಟ್ ಬಗ್ಗೆ ನನಗೆ ತಲೆನೋವೇ ಇಲ್ಲ. ಯಾಕಂದರೆ 58 kgs ಇದ್ದೀನಿ ನಾನೀಗ. ನನಗೆ 58 kgsೇ ನಾರ್ಮಲಾಗಿ ಮೇಂಟೈನ್ ಮಾಡೋದು. ಈಗ 1 ಮಂತ್ ಬ್ರೇಕ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಏಪ್ರಿಲ್ ಟು ಮೇ. ಆಗ ನಾನು 61ವರೆಗೂ ಹೋಗಿದ್ದೆ ನಿಯರ್ಲಿ. ಬಟ್ ಅದೆಲ್ಲ ಲೈಕ್ ಗೊತ್ತಿರುತ್ತೆ, ಸ್ವಲ್ಪ ನಾಲೆಡ್ಜ್ ಇದ್ರೂ ವಾಟರ್ ವೆಯ್ಟ್ ಅಂತೀವಿ, ಅದು ನಾವು ಕರೆಕ್ಟಾಗಿ 3-4 ಡೇಸ್ ನಾನು ಮಾಡಿಬಿಟ್ರೆ, ಅಂದರೆ ಪ್ರಾಪರ್ ಡಯಟ್ ಬಂದ ತಕ್ಷಣ ಅದು ಬೇಗ ಡೌನ್ ಆಗುತ್ತೆ. ಜೊತೆಗೆ ಡಿಟಾಕ್ಸ್ ಇದೆಲ್ಲ ಫಾಲೋ ಮಾಡೋದ್ರಿಂದ ನಾನು ಬೇಗ ಅಂದರೆ ಬೇಗ ಕಟ್ ಆಗಿಬಿಡುತ್ತೆ. ಸೊ 58 ಇಸ್ ಮೈ ಐಡಿಯಲ್ ವೆಯ್ಟ್. ನಾನು ಯೂಶಲಿ ಮ್ಯಾನೇಜ್ ಮಾಡ್ತಿರೋದು ವೆಯ್ಟು ತುಂಬ ವರ್ಷದಿಂದ 58. ಬಟ್ ನಾನು ಈ ಥರ ಎಕ್ಸ್ಟ್ರೀಮ್ ಡಯಟ್ ಹೇಳಿದ್ನಲ್ಲ, ಹಾಗೆ ಮಾಡಿದಾಗ 56ವರೆಗೂ ಹೋಗಿದ್ದೀನಿ. ಸೊ ಈ ಸಲ ಏನು ಅನ್ಕೊಂಡ್ರೆ, ಫ್ಯಾಟ್ ಲಾಸ್ ಮಾಡ್ತಾ ಆದರೆ ವೆಯ್ಟ್ ಲಾಸ್ ಹೋಗಲಿ, ನೋ ಇಶ್ಯೂಸ್, ನನಗೆ 56-54 ಆಗಲಿ. ಬಟ್ ಮೇನ್ ಕಾನ್ಸಂಟ್ರೇಷನ್ ಫ್ಯಾಟ್ ಲಾಸ್ ಆಗಬೇಕು ನನಗೆ. ಯಾಕಂತ ಅಂದರೆ ನೀವು ತುಂಬ ಸಣ್ಣ ಆದರೂ ನಿಮ್ಮ ಹೊಟ್ಟೆಲಿ ಇಷ್ಟಪ್ಪ ಬೊಜ್ಜಿದ್ರೆ ಯೂಸ್ ಇಲ್ಲ ಅದು, ಆಯಿತಾ. ಫ್ಯಾಟ್ ನಮ್ಮ ಬಾಡಿಗೆ ಮೇನ್ ಬೇಕಾಗಿರೋದು ಫ್ಯಾಟ್, ಮಸಲ್ಸ್ ಚೆನ್ನಾಗಿರಬೇಕು, ಫ್ಯಾಟ್ ಕಡಿಮೆ ಇರಬೇಕು. ಸೊ ಈ ಥರ ಬೇಕಾದ್ರೆ ನಾನು ಫ್ಯಾಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಈ ಸಲ ಏನು ಡಿಸೈಡ್ ಮಾಡಿದೆ, ಸ್ಲೋಗೆ ಹೋಗೋಣ. ಸೊ ಅದಕ್ಕೆ ನಾನು ಅರೌಂಡ್ 5th ಒಂದು 21 ಡೇಸ್ ಚಾನ್ಸ್ ತೊಗೊಂಡು, ಅದೇನಂತಂದರೆ ಹೊರ್ಗಡೆ ತಿನ್ನೋದನ್ನ ಬಿಟ್ಬಿಟ್ಟೆ ಫಸ್ಟು. ಈ ಜರ್ನಿ ನಿಮಗೂ ಕೂಡ ಐ ಹೋಪ್ ಹೆಲ್ಪ್ ಆಗುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಫಸ್ಟ್ ನಾನು ಮಾಡಿದ್ದೇನೆಂದರೆ 21 ಡೇಸ್ ಅಂತ ಚಾಲೆಂಜ್ ತೊಗೊಂಡು, ಆ 21 ಡೇಸಲ್ಲಿ ಹೊರ್ಗಡೆ ಏನು ತಿನ್ನಬಾರ್ದು ಎಕ್ಸೆಪ್ಟ್ ಕಾಫಿ ಅಂದ್ಕೊಳ್ಳಿ. ಕಾಫಿ ಹೊರಗಡೆ ಹೋದಾಗ ಶುಗರ್ಲೆಸ್ ಕುಡಿಯೋದನ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಜೊತೆಗೆ ಈ ಕೇಕ್ ಆಗಲಿ, ಬಿಸ್ಕೆಟು, ಚಿಪ್ಸು, ಯಾವುದೇ ರೀತಿ ಐಟಮ್ಸ್ನ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿಕೊಂಡೆ ಮೇ ಎಲ್ಲನೂ. ಆ 21 ಡೇಸ್ನ ಫಸ್ಟ್ ಅಚೀವ್ ಮಾಡಿದೆ. ಬಟ್ ತುಂಬ ಜನ ಏನು ಮಾಡ್ತೀರಾ ಗೊತ್ತಾ, ವರ್ಷಗಟ್ಟಲೆ ತಿನ್ಕೊಂಡು ಬಂದುಬಿಟ್ಟಿರ್ತೀರ. ಒಂದೇ ಸರಿ ಅನ್ನ ಬಿಡ್ತೀನಿ, ಶುಗರ್ ಬಿಡ್ತೀನಿ ಅಂತ ಹೋಗ್ತೀರಾ. ಒಂದು 10 ಡೇಸ್ ಮಾಡ್ತೀರಾ. 10 ಡೇಸ್ ಆದಮೇಲೆ ನಿಮ್ಗೆ ಒಂದು ಫಂಕ್ಷನ್ಗೋ ಇಲ್ಲ ಒಂದು ಹಬ್ಬನ ಬಂದುಬಿಡುತ್ತೆ, ತಿಂದ್ಬಿಡ್ತೀರಾ. ಒಂದು ಸ್ವಲ್ಪ ತಿಂದರೆ ಸಾಕು, ಅದು ಸ್ಟಾಪ್ ಮಾಡೋಕ್ಕಾಗಲ್ಲ. ಯೂಶ್ವಲಿ ನಮ್ಮ ಟೇಸ್ಟ್ ಬಡ್ಸ್ ಹಾಗೆ ಜಾಸ್ತಿ ತಿಂದುಬಿಟ್ಟು ಎಗೇನ್ ಮಾಡಿದ 10 ಡೇಸ್ ಕೂಡ ವರ್ಸ್ಟ್ ಮಾಡ್ಕೊಂತೀರ. ನೆಕ್ಸ್ಟ್ 10 ಡೇಸ್ 15 ಡೇಸ್ ಮತ್ತೆ ರಿಸಲ್ಟ್ ಬರಲ್ಲ. ಈ ಥರ ತಪ್ಪು ಮಾಡೋ ಬದಲು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಇಂಪಾರ್ಟೆಂಟ್. ಸೊ ದಟ್ ವಾಟ್ ಐ ಫಾಲೋ, ಯೂಶ್ವಲಿ ಐ ಫಾಲೋ. ಈ ಥರ ಎಕ್ಸ್ಟ್ರೀಮ್ ಡಯಟ್ ಏನೂ ಇಲ್ಲ ನನಗೆ ಅನ್ನೋದಾದರೆ, ಈಗ ಸದ್ಯಕ್ಕೆ ನನಗೆ ಗೊತ್ತು ನನ್ನ ಫೇಸ್ ಹೇಗೆ ನಡೀತಾ ಇದೆ ಅಂತ. ಹೇಗಂದರೆ ಈಗ ನಾನು ಮೇಂಟೈನಿಂಗ್ ಫೇಸಲ್ಲಿ ಇದ್ದೀನಿ. ಆ್ಯಂಡ್ ಸದ್ಯಕ್ಕೆ ನನ್ನ ಪ್ಲ್ಯಾನ್ ಪ್ರಕಾರ ಇನ್ನು 3 ಮಂತ್ಸ್ ನನಗೆ ಯಾವುದೇ ಶೂಟ್ಸ್ ಇಲ್ಲ. ಆ 3 ಮಂತ್ಸ್ ಆದಮೇಲೆ ವಿ ಆರ್ ಪ್ಲಾನಿಂಗ್ ಸಮಥಿಂಗ್. ಅದಾದರೆ ಅದಿರುತ್ತೆ, ಇಲ್ಲ ಅಂತಂದರೆ ನನಗೆ ನೆಕ್ಸ್ಟ್ ಇಯರ್ವರೆಗೂ ಟೈಮ್ ಇದೆ, ಜಾನ್ವರಿ ಸೀಸನ್ವರೆಗೂ ಟೈಮ್ ಇದೆ. ಸೊ ಆ್ಯಂಡ್ ಅಲ್ಲಿಂದ ನನ್ನ ಬರ್ಡೇಗೆ 3 ಮಂತ್ಸ್ ಇರುತ್ತೆ. ಸೊ ಐ ಥಾಟ್ ನನ್ನ ಹತ್ರ ಆಲ್ಮೋಸ್ಟ್ 8 to 9 ಮಂತ್ಸ್ ಇದೆ. ವಿಲ್ ವರ್ಕ್ ಸ್ಟೆಪ್ ಬೈ ಸ್ಟೆಪ್ ಅನ್ನೋ ಥರ ಮಾಡಿದೆ. ಫಸ್ಟ್ 21 ಡೇಸ್ ಕಂಪ್ಲೀಟ್ ಔಟ್ಸೈಡ್ ಫುಡ್ನ ಬಿಟ್ಟೆ, ಹೊರಗಡೆ ಏನು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿ. ದಟ್ ಐ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಆಫ್ಟರ್ 21 ಡೇಸ್ 1-2 ಡೇಸ್ ನನಗೇನು ಇಷ್ಟ ಇತ್ತು ಅದನ್ನು ಒಂದು ಮೀಲಾಗಿ ತಿಂದೆ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ತುಂಬ ಇಷ್ಟಪಟ್ಟು ತಿನ್ನೋದು ಚಾಕ್ಲೇಟ್ ಕೇಕ್ ತಿಂತೀನಿ. ಸೊ ಒಂದು ಚಾಕ್ಲೇಟ್ ಕೇಕ್ ತಿಂದೆ. ಅದಾದಮೇಲೆ ಬಿರಿಯಾನಿ, ಮನೆಯಲ್ಲಿ ಮಾಡೋ ಬಿರಿಯಾನಿ ನಾರ್ಮಲ್ ಓಕೆ ಫೈನ್, ಬಟ್ ಹೊರಗಡೆ ನನಗೆ ಕೆಲವೊಂದು ಬ್ರ್ಯಾಂಡ್ ಇಷ್ಟ. ಸೊ ಆ ಥರ ಅದನ್ನು ತಿಂದು ಎಗೇನ್ ಐ ಕೇಮ್ ಬ್ಯಾಕ್ ಟು ಟ್ರ್ಯಾಕ್. ಈಗ 61 ಡೇಸ್ ಚಾಲೆಂಜ್ ಮತ್ತೆ ತೊಗೊಂಡೆ. ಈ 61 ಡೇಸಲ್ಲೂ ಕೂಡ ನಾನು ಏನು ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂದರೆ 30-31 ಡೇಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 30 ಡೇಸ್ ನನ್ನ ಪ್ಲ್ಯಾನ್ ಏನಿತ್ತು ಅಂತ ಅಂದರೆ, ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಆ್ಯಕ್ಚುಲಿ ನಾನು ಕಂಪ್ಲೀಟಾಗಿ ಈ ಥರ ನೋಟ್ಸ್ ಮಾಡ್ಕೊತೀನಿ ನಾನು ಏನು ಮಾಡಬೇಕಂತ. ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಐ ನೋ ತುಂಬ ಜನಕ್ಕೆ ಡೈಲಿ ಕೂತ್ಕೊಂಡು ಬರೆಯೋಕ್ಕೆ ಎಲ್ಲ ಇಷ್ಟ ಆಗಲ್ಲ ಅಂತ. ಬಟ್ ನಾನು ಡೈಲಿ ಬರ್ದಿಲ್ಲ ಅಂದರೂ ನಾನು ಏನು ಮಾಡ್ಬೇಕನ್ನೋದನ್ನ ಬರ್ಕೊಂಡಿರ್ತೀನಿ. ಇದನ್ನು ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಬರ್ಕೊಳ್ಳಿ, ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಬರ್ಕೊಳ್ಳಿ. ಸೊ ವಾಟ್ ಐ ಡಿಸೈಡೆಡ್, ಮಾರ್ನಿಂಗ್ ಜೀರಾ ಡ್ರಿಂಕ್ ತೊಗೊಳ್ಳೋಣ ಬ್ರೇಕ್ಫಾಸ್ಟ್ಗೆ. ಅವತ್ತಿಂದೂ ಇವತ್ತವರೆಗೂ ಅಷ್ಟೇ. ಆ್ಯಂಡ್ ಆಲ್ಮೋಸ್ಟ್ ಒಂದು 50 ಡೇಸೇ ಆಯ್ತು ಅಂದ್ಕೊಳ್ಳಿ. ಈ ಜರ್ನಿ 30 ಡೇಸ್ ಬಿಟ್ಬಿಟ್ಟು ಅದಕ್ಕಿಂತ ಮುಂಚೆಯಿಂದನೂ ಅಷ್ಟೇ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಸ್ಯಾಂಡ್ವಿಚ್ ಆಗಿರುತ್ತೆ. 2 ಸ್ಲೈಸ್ ಬ್ರೆಡ್, ಜೊತೆಗೆ ಮಧ್ಯದಲ್ಲಿ ಚಿಕನ್ ಸ್ಯಾಂಡ್ವಿಚ್ ಮಾಡ್ತೀನಿ. ನಾನು ಯಾವಾಗ ಚಿಕನ್ ನಾನ್ ವೆಜ್ ತಿನ್ನಲ್ಲೋ ಆಗ ಪನ್ನೀರು ಮಶ್ರೂಮು ಮಾಡ್ಕೋತೀನಿ. ಇದೇ ಕಾನ್ಸ್ಟೆಂಟಾಗಿ ನಾನು ಬ್ರೇಕ್ಫಾಸ್ಟ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೆ. ಇದುವರೆಗೂ ಕಾನ್ಸ್ಟೆಂಟ್ ಆಗಿ ಇದನ್ನೇ ಬ್ರೇಕ್ಫಾಸ್ಟ್ ಆಗಿ ತಿಂದಿದ್ದೀನಿ. ಅರೌಂಡ್ ಐ ವಿಲ್ ಗೆಟ್ 25 grams ಆಫ್ ಪ್ರೋಟೀನ್. ಸೊ ಸ್ಟಾರ್ಟಿಂಗಲ್ಲೇ ನಾನು ಡೇನ ಬೆಸ್ಟ್ ಪ್ರೋಟೀನ್ ಆಗಿ ಸ್ಟಾರ್ಟ್ ಮಾಡೋದು, ಮತ್ತು ಕಡಿಮೆ ಕ್ವಾಂಟಿಟಿ, ಆಯಿಲ್ ಇಲ್ಲ, ಏನಿಲ್ಲ. ಸ್ಯಾಂಡ್ವಿಚ್ಗೆ ಚಿಕನ್ ಏನು ಪ್ರಿಪೇರ್ ಮಾಡೋಕ್ಕೆ ಮಾಡ್ತೀವೋ ಅದಕ್ಕೊಂಚೂರು ಆಯಿಲ್ ಯೂಸ್ ಮಾಡ್ತೀನಿ. ಕೆಲವೊಂದ್ಸಲಿ ಅದು ಇಲ್ಲ, ಜಸ್ಟ್ ತವಾ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಸ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹಾಕೊತೀನಿ. ಸೊ ಆದಷ್ಟು ಆಯಿಲ್ ಕಡಿಮೆ ಇರುತ್ತೆ. ಆ್ಯಂಡ್ ಯಾವುದೇ ಬೇಕಿಂಗ್ ಇಲ್ಲ, 30 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಸೊ ಐ ಥಾಟ್ ಇದು ನನ್ನ ಬ್ರೇಕ್ಫಾಸ್ಟ್ ಅಂತ. ನನ್ನ ಮತ್ತು ನನ್ನ ಹಸ್ಬೆಂಡ್ ಅಂದರೆ ಶ್ರೀದು ಆಲ್ಮೋಸ್ಟ್ 50-60 ಡೇಸ್ ಆಯಿತು ನಿಯರ್ಲಿ. ಅವಾಗಿಂದ ಇದೇ ಬ್ರೇಕ್ಫಾಸ್ಟ್ ಇತ್ತು. ಸೊ ಈ ಜರ್ನಿಯಲ್ಲಿ ಕೂಡ ನಾನು ಅದನ್ನೇ ಬ್ರೇಕ್ಫಾಸ್ಟಾಗಿ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ದೆನ್ ಪ್ರೋಟೀನ್, ಆ್ಯಕ್ಚುಲಿ ಏನು ಗೊತ್ತಾ, ಈ ಪ್ರೋಟೀನ್ ಬಗ್ಗೆ ಆಮೇಲೆ ಹೇಳ್ತೀನಿ. ಒಂದು ಸ್ಕೂಪ್ ಪ್ರೋಟೀನ್ ತೊಗೊತೀನಿ ಡೈಲಿ ಯೂಶ್ವಲಿ ನಾನು. ಇದು ಏನಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಲಂಚ್ ಬಂದು ನನ್ನ ಮೇನ್ ಇಂಟೆನ್ಷನ್ ಇದ್ದಿದ್ದು ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ಯಾಕಂತ ಅಂದರೆ ನಾನು ಬೆಳಗ್ಗೆನೂ ಕಡಿಮೆ ತಿಂತೀನಿ, ರಾತ್ರಿನೂ ಕಡಿಮೆ ತಿಂತೀನಿ. ಸೊ ಮಧ್ಯಾಹ್ನ ಆದರೂ ನನಗೆ
ವರ್ಕ್ ನನ್ನ ಬಾಡಿಗೆ ಬೇಕಾಗಿರೋಷ್ಟು ಎನರ್ಜಿ ಬೇಕು. ಸೊ ವಾಟ್ ಐ ಡಿಸೈಡೆಡ್ 100 ಇಂದ 150 ಗ್ರಾಮ್ಸ್ ಮೇಲೆ ರೈಸ್ ತಿನ್ನಬಾರ್ದು, ಯಾವುದೇ ಕಾರಣಕ್ಕೂ ತಿನ್ನಬಾರ್ದು, ಇನ್ಕ್ಲೂಡಿಂಗ್ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಏನು ಬೇಕಾದ್ರೂ ತಿನ್ನು ನೀನು. ನಿನ್ನ ಟೇಸ್ಟ್ ಬಡ್ಸ್ಗೆ ಏನು ಬೇಕೋ ಪುಳಿಯೋಗರೆ ತಿನ್ಬೇಕಾ ತಿನ್ನು, ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಾನು 150 ಗ್ರಾಮ್ಸ್ ಮೇಲೆ ದಾಟಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಡೈಲಿ ನನ್ನ ತಟ್ಟೆಯಲ್ಲಿ ತರಕಾರಿ, ಚಿಕನ್ ಅಂದರೆ ಸೊಪ್ಪಿನ ಪಲ್ಯನೋ ಕಾಳು ಪಲ್ಯ ಏನು ಮಾಡಿರ್ತಾರೋ ಮನೇಲಿ ಆ ಪಲ್ಯ, ಚಿಕನ್ ಜೊತೆಗೆ ಅನ್ನ, ಸಾಂಬಾರ್, ಕುಕುಂಬರ್ ಯೂಶಲಿ ಇರ್ತಿತ್ತು. ಇನ್ ಕೇಸ್ ಕೆಲವು ದಿನ ಪಲ್ಯ ಸ್ಕಿಪ್ ಆದರೆ ಮಾಡೋಕ್ಕಾಗಿಲ್ಲ ನಮ್ಮ ಅತ್ತೆ ಕೈಲಿ ಅಂತ ಅಂದರೆ ಸೊ ನಾನು ಕುಕುಂಬರ್ನ ಜಾಸ್ತಿ ಸ್ಲೈಸಸ್ ಆಗಿ ತೊಗೊಂಡಿದ್ದೆ. ದಿಸ್ ಇಸ್ ವಾಟ್ ನನ್ನ ಕಂಪ್ಲೀಟ್ ಮಧ್ಯಾಹ್ನದ ಮೀಲ್. ಇದರಲ್ಲೂ ಆಲ್ಮೋಸ್ಟ್ ನನಗೆ ನಿಯರ್ಲಿ 120 ಗ್ರಾಮ್ಸ್ ಆದರೂ ಪ್ರೋಟೀನ್ ಸಿಗ್ತಿತ್ತು. ಅದಕ್ಕಿಂತ ಮುಂಚೆ ನಾನು ವರ್ಕೌಟ್ ಆಗಿದ ತಕ್ಷಣ ಯೂಶಲಿ ಪ್ರೋಟೀನ್ ತೊಗೋತೀನಲ್ಲ, ಅದೊಂದು 24 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ ನನಗೆ. ಸೊ ಈ ಥರ ಪ್ಲಾನ್ ಆಗಿತ್ತು. ಸೊ ಮಧ್ಯಾಹ್ನ ಸ್ವಲ್ಪ ಪ್ರೋಟೀನ್ ವೈಸ್ 100 ಗ್ರಾಮ್ಸ್ ಚಿಕನ್ ತೊಗೊಂಡೆ ಅಷ್ಟೇ. ಬಟ್ ಯಾಕಂದರೆ ನನಗೆ ಏನಂದರೆ ಈ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾಗ್ಬಿಡುತ್ತೆ ಅಂದರೆ ಐ ಡೋಂಟ್ ನೋ ವೈ ಅಂತ ಸ್ಟ್ರೆಸ್ಗೋ ಏನಕ್ಕೋ ಗೊತ್ತಿಲ್ಲ ತುಂಬ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಸೊ ಐ ಥಾಟ್ ನಂಗೆ ಬಾಡಿ ತುಂಬ ಹೀಟ್ ಆಗ್ತಾಯಿದೆ ಡೈಲಿ ಮೊಟ್ಟೆ ತಿಂತಿರೋದ್ರಿಂದ, ಚಿಕನ್ ತಿಂತಿರೋದು ಇಂದ ಅಂತ ಐ ವಾಸ್ ವೆರಿ ಕಾನ್ಷಿಯಸ್ ಅಬೌಟ್ ಇಟ್. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಜಸ್ಟ್ 100 ಗ್ರಾಮ್ಸ್ ಚಿಕನ್ನ ತೊಗೊಳ್ಳೋಣ ಅಂತ. ಈಗ ನೆಕ್ಸ್ಟಲ್ಲಿ ನಾನು ಐ ವಿಲ್ ಟೆಲ್ ಯು. ಸೊ ಇದು ಆ್ಯಂಡ್ ಈವ್ನಿಂಗ್ ಒಂದು ಕಾಫಿ ಇರ್ತಿತ್ತು, ಅವ್ರು ಪ್ರೀ ವರ್ಕೌಟ್ ಥರ ಒಂದು ಕಾಫಿ ಶುಗರ್ಲೆಸ್. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ಯಾವುದೇ ರೀತಿ ಶುಗರ್ ಕಂಟೆಂಟ್ನ ತೊಗೊಳ್ಳಲ್ಲ. ಅಂದರೆ ಈಗ ಹೇಳಿದ್ನಲ್ಲ, ನಾನು ಹೊರ್ಗಡೆ ಫುಡ್ಡು ಯಾವುದೇ ಕಾರಣಕ್ಕೂ ನಾನು ತಿನ್ನಲ್ಲ. ಏನಾದರೂ ಆಗಲಿ, ಒಂದು ಚಿಪ್ಸ್ ಆದರೂ ಆಗಲಿ ಏನಾದರೂ ನಾನು ತಿನ್ನಲ್ಲ. ಆ್ಯಂಡ್ ಶುಗರ್ ಅಂತ ಬಂದಾಗ ಬೆಲ್ಲ, ಹನಿ ಯಾವುದು ಯೂಸ್ ಮಾಡಲ್ಲ ನಾನು. ಎಲ್ಲಾನು ಸೇಮ್ ಕ್ಯಾಲೋರೀಸ್ ಅಷ್ಟೇ. ನಮ್ಮ ಅಸಂಪ್ಷನ್ ಅದು. ನಾನು ಬಿಟ್ಬಿಟ್ಟಿದ್ದೀನಿ, ಬೆಲ್ಲ ತಿಂತಿದ್ದೀನಿ ಅನ್ನೋರಿಗೆ ಹೇಳ್ತಿದ್ದೀನಿ. ಹಂಗೆ ಅಂದ್ಬಿಟ್ಟು 4 ಸರಿ ಕಾಫಿ ಕುಡಿದ್ರೆ ಅದೇ ಬಾಳೆ ಆಗುತ್ತೆ, ಇನ್ನೇನು ಚೇಂಜಸ್ ಆಗಲ್ಲ. ಸೊ ನಾನು ಕಂಪ್ಲೀಟ್ ಶುಗರ್ ಕಂಟೆಂಟ್ ಬಿಟ್ಟೆ. ನ್ಯಾಚುರಲ್ ಶುಗರ್ಸ್ ಲೈಕ್ ಹಣ್ಣು, ಡ್ರೈ ಫ್ರೂಟ್ಸ್ ಈ ಥರ ತೊಗೋಬೇಕಂತ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ದೆನ್ ಡಿನ್ನರ್ ಬಿಫೋರ್ 6 to 7 ಮುಗ್ದು ಬಿಡಬೇಕು. ಒಂದು ಎಗ್ ರೋಲ್, ಇದುವರೆಗೂ ಅದನ್ನೇ ಮೇಂಟೈನ್ ಮಾಡ್ತಿದ್ವಿ. ಮಧ್ಯಾಹ್ನ ಊಟ ನಮ್ಮ ಅತ್ತೆ ಏನು ಪ್ರಿಪೇರ್ ಮಾಡಿರ್ತಾರೆ ಅದನ್ನು ತಿನ್ನೋದು ಬಿಟ್ರೆ ನಾನು, ಅಂದರೆ ಪಲ್ಯ ಸಾಂಬಾರ್ ಅವ್ರ ಪ್ರಿಫರೆನ್ಸ್ ಏನು ಮಾಡಿರ್ತಾರೆ ಅದನ್ನು ಬಿಟ್ರೆ, ಈ ಮಾರ್ನಿಂಗ್ ನನ್ನ ಕೈಲಿರುತ್ತೆ. ಸೊ ಐ ಪ್ರಿಪೇರ್ ಸ್ಯಾಂಡ್ವಿಚ್. ಆ್ಯಂಡ್ ಈವ್ನಿಂಗ್ ಅಷ್ಟೇ 1 ಚಪಾತಿ, 2 ಎಗ್ಸ್ ಹಾಕೊಂಡು, ಕಂಪ್ಲೀಟ್ ಎಗ್ಸ್ ಹಾಕೊಂಡು ಎಗ್ ರೋಲ್ ಮಾಡ್ಕೊತೀನಿ. ಕೆಲವೊಂದ್ಸಲಿ ಚಿಕನ್ ಬ್ರೆಸ್ಟ್ ಮಾರ್ನಿಂಗ್ ಪ್ರಿಪೇರ್ ಮಾಡಿರ್ತೀನಲ್ಲ ಅದನ್ನೇ ತೊಗೊಂಡು ಸ್ಟಫಿಂಗ್ ಮಾಡ್ಕೊಂಡು ಚಿಕನ್ ವಿತ್ ಎಗ್ ರೋಲ್. ಇದೇ ಸೇಮ್ ರೋಟೀನ್ನ ನಾನು ಈಗ 30 ಡೇಸ್ ಆಗಿದೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಇದ್ರ ಮಧ್ಯ ಅಂದರೆ ನಾನು ಯಾವುದು ಫಂಕ್ಷನ್ ಅಟೆಂಡ್ ಮಾಡಿಲ್ವಾ ಈ ಥರ ಕೇಳಿದ್ರೆ ನೀವು, ಜಸ್ಟ್ ಅಟೆಂಡ್ ಮಾಡಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಏನಾಯ್ತಂದ್ರೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ನನಗೂ ಕೂಡ, ಯಾರಿಗೂ ನಂಗೆ ಪ್ರಿಪ್ಲೇನ್ ಇಲ್ಲ. ಒಂದು ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಅಂತ ಅವ್ರ ಮದ್ವೆಗೆ ಹೋಗ್ಬೇಕಾಗಿತ್ತು, ಇನ್ನೊಂದು ನಮ್ಮ ಅತ್ತೆ ಕ್ಲೋಸ್ ಫ್ರೆಂಡ್ ಅಂತ ಅವ್ರ ಮದ್ವೆಗೆ ಹೋಗ್ಬೇಕಿತ್ತು, ಇನ್ನೊಂದು ನನ್ನ ಕ್ಲೋಸ್ ಫ್ರೆಂಡ್ ಪಾಪುಗೆ ಆಗಿತ್ತು ಅಂತ ಅವ್ರ ಮನೆಗೆ ಹೋಗ್ಬೇಕಿತ್ತು. ಸೊ ಈ ಥರ ಇದ್ದಾಗ ಐ ಪ್ಲಾನ್ಡ್ ಮೈ ಡೇ ಬಿಫೋರ್. ನನಗೆ ಗೊತ್ತಿತ್ತಲ್ಲ ನಾನು ಇವೆಂಟ್ಗೆ ಹೋಗ್ತೀನಿ, ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಮನೆಗೆ ಹೋಗಿಲ್ಲ ಅಲ್ಲ, ನೀವು ಕೂಡ ಅಷ್ಟೇ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮದ್ವೆಗೆ ಹೋಗಲ್ಲ. 90% ಹೋಗಲ್ಲ, 99% ಹೋಗಲ್ಲ, 1% ಮಾತ್ರ ಹೋಗ್ತೀರಾ ಅನ್ಸುತ್ತೆ. ಸೊ ನಾನೇನು ಮಾಡ್ತಿದ್ದೆ, ಆ 3 ದಿನ ಏನು ಮಾಡಿದೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈಗ ನಾನು ಹೋಗಿದ್ದು 2ಕ್ಕೂ ಮುಹೂರ್ತಕ್ಕೆ ಹೋಗಿದ್ದು. ಸೊ ಬೆಳಗ್ಗೆ ಎದ್ದು ಸ್ಯಾಂಡ್ವಿಚ್ ಪ್ರಿಪೇರ್ ಮುಹೂರ್ತ 9 ಗಂಟೆ 10 ಗಂಟೆಗೆ ಇರ್ತಿತ್ತು ಆಯ್ತಾ. ಬಟ್ ಸ್ಟಿಲ್ ನಾನು ಬೆಳಗ್ಗೆ ಎದ್ದು 6 ಗಂಟೆಗೆ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡಿಕೊಂಡು ತಿಂದು ಹೋಗ್ತಾ ಇದ್ದೆ. ಸೊ ಅಲ್ಲಿ ಹೋಗಿ ಏನು ಮಧ್ಯಾಹ್ನ ಊಟ ಇರ್ತಿತ್ತು ಅದನ್ನ ಆಬ್ವಿಯಸ್ಲಿ ಹೋದಾಗ ತಿನ್ಲೇಬೇಕಂತ ನೀವೆಲ್ಲ ಅನ್ಕೊಂತೀರಲ್ವಾ. ಎಸ್ ತಿನ್ನಿ, ಬೇಡ ಅಂತ ಹೇಳಿದ್ದು. ಅಲ್ಲಿ ಹೋದಾಗ ಮದುವೆ ಎಲ್ಲ ಮುಗ್ದು ಆಗೋ ಅಷ್ಟು ಒಂದು 11-11:30ಗೆ ಅವ್ರ ಮೇಯ್ನ್ ಊಟ ಬರುತ್ತಲ್ಲ, ಆ ಮೇಯ್ನ್ ಊಟದಲ್ಲಿ ನನ್ನ ಹೆಲ್ತಿಗೆ ಏನು ಒಳ್ಳೇದು ಅದನ್ನ ಮಾತ್ರ ಸೇಮ್ ಪಲ್ಯ, ಓಕೆ, ಪ್ರೋಟೀನ್ ಸೋರ್ಸ್ ಆಗಿ ಇರಲ್ಲ ಮ್ಯಾಕ್ಸಿಮಮ್, ಡೌಟ್ ಪನ್ನೀರ್ ಇದ್ರೆ ಸಿಗುತ್ತೆ ನಿಮಗೆ ಆ ಥರ. ಸೊ ಪನ್ನೀರ್, ಇನ್ ಕೇಸ್ ಸ್ವಲ್ಪ ರೈಸ್, ಇಷ್ಟೇ ನನ್ನ ತಟ್ಟೆ. ನಾನು ಯಾವುದೇ ಫ್ರೈಡ್ ಐಟಮ್ ಆಗಲಿ ಸ್ವೀಟ್ ಐಟಮ್ ಆಗಲಿ ತಿಂದಿಲ್ಲ, ಬಿಕಾಸ್ ಐ ರೆಸ್ಪೆಕ್ಟ್ ಮೈ ಜರ್ನಿ. ನೀವು ಕೂಡ ಅದೇ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಸೀರಿಯಸ್ ಆಗಿ ಈ ಜರ್ನಿ ಸ್ಮೂತಾಗಿ ಹೋಗುತ್ತೆ. ಅದು ಬಿಟ್ಟು ನೀವು ಇಲ್ಲ ನನ್ನ ಕೈಲಿ ಆಗಲ್ಲ, ಅಲ್ಲಿ ಹೋಗ್ಬಿಡ್ತೀನಿ ಚೆನ್ನಾಗಿ ತಿನ್ಬಿಡ್ತೀನಿ, ಏನಾಗುತ್ತೆ ಅಂತ ಫ್ಯಾಕ್ಟ್ ಹೇಳ್ತೀನಿ ನೋಡಿ. 10 ಡೇಸ್ ಕಷ್ಟಪಟ್ಟಿರ್ತೀರ, 1 ದಿನ ತಿಂತೀರಾ, ನೆಕ್ಸ್ಟ್ 10 ಡೇಸ್ ಮತ್ತೆ ನೀವು ಕಷ್ಟಪಡಬೇಕಾಗುತ್ತೆ. ವಾಟ್ ಎವರ್ ತಿಂದಿದ್ದೀರಾ ಅದನ್ನು ಕರ್ಸಕ್ಕೆ ಬೇಕಾಗುತ್ತೆ. ಒಂದೇ ಯಾರು ವೆಯ್ಟ್ ಗೇನ್ ಆಗಲ್ಲ, ಬಟ್ ಅದು ಬಾಡಿ ಸ್ಟೋರ್ ಇರೋ ಫ್ಯಾಟ್ ಎಗೇನ್ ಅಕ್ಯುಮುಲೇಟ್ ಆಗಬೇಕಲ್ವಾ, ಸ್ಟಾರ್ಟ್ ಮಾಡ್ಬೇಕಲ್ವಾ ಅದು ಫಂಕ್ಷನ್ಸ್ನ. ಸೊ ನಿಮ್ಮ ಜರ್ನಿ ಅಂತ ಬಂದಾಗ ಈಗ ಮದ್ವೆಗೆ ಹೋಗಿ ಏನು ಮಾಡ್ಬೇಕು, ನೀವು ಅವ್ರಿಗೆ ವಿಶ್ ಮಾಡಬೇಕು, ವಿಶ್ ಮಾಡಿ ಆರಾಮಾಗಿ ಖುಷಿಯಾಗಿ ಮಾಡಿ. ನಿಮ್ಗೆ ಏನು ಬೇಕು, ನಿಮ್ಮ ಬಾಡಿಗೆ ಏನು ಬೇಕಂತ ತಿನ್ನಿ. ಅವ್ರು ಯಾರೋ ಊಟ ಹಾಕ್ತಾರೆ ಅಂತ ಯಾಕೆ ತಿಂತೀರಾ? ಸೊ ದಿಸ್ ಇಸ್ ವಾಟ್ ಐ ಡಿಡ್. 2 ಮದುವೆಗೂ ಹಾಗೆ ಮಾಡಿದೆ. ಆ್ಯಂಡ್ ಇನ್ನೊಂದು ಫಂಕ್ಷನ್ ಅಲ್ಲಿ ಅದೇ ಪಾಪು ನೋಡೋಕ್ಕೆ ಹೋದಾಗ ಅವ್ರ ಮನೆಯಲ್ಲೂ ಕೂಡ ಡಿನ್ನರಿಗೆ ಕರೆದಿದ್ರು. ಸೊ ನಂಗೆ ಗೊತ್ತಿರೋದ್ರಿಂದ ನಾನು ಮಧ್ಯಾಹ್ನ ರೈಸ್ ತಿನ್ನಲಿಲ್ಲ. ಸೊ ಮಧ್ಯಾಹ್ನ ಏನು ಮಾಡಿದೆ, ಈವ್ನಿಂಗ್ ಏನು ಎಗ್ ರೋಲ್ ತಿಂತಿದ್ನೋ ಅದನ್ನು ಮಧ್ಯಾಹ್ನ ತಿಂದುಬಿಟ್ಟು ಅವ್ರ ಮನೆಗೆ ಹೋಗಿ ಸೇಮ್ ಚಿಕನ್ ಇತ್ತು, ಚಿಕನ್ ಕರಿ, ಸ್ವಲ್ಪ ಗೀ ರೈಸ್ ಅನ್ಸುತ್ತೆ, ಗೀ ರೈಸ್ ಇತ್ತು, ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಬಂದೆ. ಕೇಕ್ ಕಟ್ಟಿಂಗ್ ಇತ್ತು, ಎಲ್ಲ ಇತ್ತು, ನಾನು ತಿನ್ನಲಿಲ್ಲ. ನಂಗೆ ಬೇಕಾಗಿಲ್ಲ ಅದು. ನನ್ನ ಬಾಡಿ ಏನಿದೆ, ನನಗೆ ಗೊತ್ತು ಏನಕ್ಕೆ ನಾನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು.
ಸೊ ದಿಸ್ ಇಸ್ ವಾಟ್ ದ ಡಯಟ್ ಐ ಫಾಲೋ ಆಯ್ತಾ. ಈಗ ನೆಕ್ಸ್ಟ್ ಅಷ್ಟೇನೆ, ಈಗ ನೆಕ್ಸ್ಟ್ ನನ್ನ 31 days ಏನಿದೆ, ಈ 31 days ನಾನು ರೈಸ್ ಬಿಡ್ಬೇಕಂತ ಅನ್ಕೊಂಡಿದೀನಿ ಇವಾಗ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದ್ ಹೇಳತ್ತಾ ಹೋಗ್ತಿದ್ದೀನಿ. ಏನಕ್ಕೆ ಅಂದ್ರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾನು ರೈಸ್ ಬಿಡ್ಲಿಲ್ಲ, ಏನಿರುತ್ತೋ ಮನೆ ಊಟಕ್ಕೆ ಸ್ಟಿಕ್ ಅನ್ನೋದು. ನೆಕ್ಸ್ಟ್ ಮನೆ ಊಟನೇ ಪ್ಲಾನ್ ಮಾಡ್ಕೊಂಡು ಮನೆ ಊಟ ಮಾತ್ರ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಸ್ವಲ್ಪ ಸ್ವೀಟ್ಸ್ ಇದೆಲ್ಲ ಕಟ್ ಮಾಡಿದೆ, ಬಿಕಾಸ್ ಕ್ಯಾಲೋರೀಸ್ ಜಾಸ್ತಿ ಅಂತ. ಮೇನ್ ನಾನು ಶುಗರ್ ಕಟ್ ಮಾಡಿದ್ದು ಕ್ಯಾಲೋರೀಸ್ ಜಾಸ್ತಿ ಅಂತ. ಒನ್ ಟೈಮ್ ಕಾಫಿಗೆ 2 ಸ್ಪೂನ್ ಸಕ್ಕರೆ ಹಾಕೊಂಡ್ರೆ ಎಷ್ಟಾಯ್ತು ಕ್ಯಾಲೋರೀಸ್? 80 to 100 ಕ್ಯಾಲೋರೀಸ್ ಅಲ್ಲೇ ಬಂದ್ಬಿಡುತ್ತೆ. ಅದ್ರ ಬದಲು ನಾವು ಆರಾಮಾಗಿ ಒಂದು ಹಣ್ಣು ತಿನ್ಬೋದು, ಹೊಟ್ಟೆ ತುಂಬುತ್ತೆ. ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ರೈಸೇ ತಿನ್ಬೋದು, ಹೊಟ್ಟೆ ತುಂಬುತ್ತೆ. ಒಂದಿಷ್ಟಪ್ಪ ಕಾಫಿ ಕುಡಿದು ಇದೇ ಮಾಡ್ಕೊಳ್ಳೋ ಬದಲು ವಿ ಕ್ಯಾನ್ ಗೋ ವಿತ್ ಶುಗರ್ಲೆಸ್ ಅಲ್ವಾ, ನಮಗೆ ಬೇಕಾಗುತ್ತೆ ಕೆಫೆನ್ ಕಂಟೆಂಟ್ ಬಾಡಿಗೆ. ಸೊ ಈ ತರ ಐ ಪ್ಲಾಂಟ್. ಸ್ಟಾರ್ಟಿಂಗ್ ಅಲ್ಲಿ ಕಾಫಿ ಬಿಟ್ಟಾಗ, ಹೋದ ವರ್ಷ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಕಾಫಿ ಬಿಡಕ್ಕೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಕಾಫಿ ಶುಗರ್ ಲೆಸ್ ಮಾಡಿದಾಗ ನಂಗೆ ತುಂಬಾ ಕಷ್ಟ ಆಗಿತ್ತು. ಬಟ್ ಇವಾಗ ನಾನು ರೂಢಿ ಆಗೋಗಿದೆ ಅಷ್ಟೇ. ನೀವು ಮನ್ಸ್ ಮಾಡಬೇಕು. ಅಂಡ್ ದೆನ್ ಇದ್ರ ಜೊತೆಗೆ ನನ್ನ ಟಾರ್ಗೆಟ್ ಇದ್ದಿದ್ದು ಪ್ರತಿದಿನ ಒಂದು ಫ್ಯಾಟ್ ಲಾಸ್ ಸೆಷನ್. ಅಂದ್ರೆ ರೆಗ್ಯುಲರ್ ಆಗಿ ಒಬ್ರು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಕ್ಯಾಲೋರೀಸ್ ಬರ್ನ್ ಆಗ್ಬೋದು ಗೊತ್ತಾ? ಒಂದು ವರ್ಕೌಟ್ ಮಾಡ್ತಿದ್ದೀರಾ ಅಂದ್ರೆ ಒಂದು 150 ಕ್ಯಾಲೋರೀಸ್, ಆಮೇಲೆ ಒಂದು ವಾಕ್ ಒಂದು 15 ನಿಮಿಷ, ಎಲಪ್ಟಿಕಲ್ ಒಂದು 5 ನಿಮಿಷ, ಇದೆಲ್ಲ ಸೇರಿ ಒಂದು ಮ್ಯಾಕ್ಸಿಮಮ್ 300 ಕ್ಯಾಲೋರೀಸ್ ಅಷ್ಟೇ ಬರ್ನ್ ಆಗೋಕ್ಕಾಗೋದು. ನೀವು ಇಲ್ಲಿ 1500 ತಿನ್ಬಿಟ್ಟು ಬರೀ 300 ಕ್ಯಾಲೋರೀಸ್ ಬರ್ನ್ ಆದ್ರೆ ಮಿಕ್ಕಿದ್ ಏನಾಯ್ತು? ಸೊ ನಿಮ್ಮ ಜರ್ನಿ ಸ್ಲೋ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನೇನ್ ಪ್ಲಾನ್ ಮಾಡಿದೆ, ಡೈಲಿ ಫ್ಯಾಟ್ ಲಾಸ್ ಸೆಷನ್ 30 days ಆಯ್ತು. ಡೈಲಿ ಫ್ಯಾಟ್ ಲಾಸ್ ಸೆಷನ್ ಮಾಡಿದ್ದೀನಿ, ಒಂದು ದಿನ ಮಿಸ್ ಮಾಡಿಲ್ಲ. ಅಂಡ್ ಫ್ಯಾಟ್ ಲಾಸ್ ಸೆಷನ್ ಮಾಡ್ದಿಲ್ಲ ದಿನ ಹ್ಯಾಪ್ಸ್ ಹಾಕೊಂತೀನಿ. ಏನಕ್ಕೆ ಅಂತಂದ್ರೆ ಹ್ಯಾಪ್ಸ್ ಕೂಡ ಮಾಡ್ಬೇಕಂತ ಇರೋದ್ರಿಂದ ನಾನು ಹ್ಯಾಪ್ಸ್ ವರ್ಕೌಟ್ ಮಾಡ್ಬೇಕಲ್ವಾ. ಸೊ ಫ್ಯಾಟ್ ಲಾಸ್ ಕೆಲವು ದಿನ ಇರುತ್ತೆ, ಕೆಲವು ದಿನ ಇದಿರುತ್ತೆ. ಅದು ಕಂಪಲ್ಸರಿ ಡೈಲಿ ಇದ್ದಿರುತ್ತೆ. ಅದ್ರ ಜೊತೆಗೆ 10,000 ಸ್ಟೆಪ್ಸ್ ಮಾಡೇ ಮಾಡ್ತೀನಿ. ಇದುವರೆಗೂ ನಾನು ಡೈಲಿ 6:30ಗಿಂತ ಜಾಸ್ತಿ ಮಲ್ಗೆ ಇಲ್ಲ, ಅದಕ್ಕಿಂತ ಬೇಗನೆ ಎದ್ದಿದ್ದೀನಿ. ಬಿಕಾಸ್ ಬೇಗ ಎದ್ದು ನನ್ನ ರೂಟೀನ್ ಸ್ಟಾರ್ಟ್ ಮಾಡಬೇಕು. ಒಂದು ಬೇಗ ಎದ್ದು ಫ್ಯಾಟ್ ಲಾಸ್ ಸೆಷನ್ ಮಾಡ್ತೀನಿ, ಇಲ್ಲಾಂದ್ರೆ ವಾಕ್ ಹೋಗ್ಬಿಡ್ತೀನಿ ಆ ಥರ. ಜೊತೆಗೆ ಜಿಮ್ಗೆ ಹೋಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ ಅಂಡ್ 10K ಸ್ಟೆಪ್ಸ್ ಮಾಡ್ತೀನಿ. ಇಷ್ಟು ಮಾಡಿ ನಾನು ಡೈಲಿ ಬರ್ನ್ ಮಾಡ್ತಿರೋ ಕ್ಯಾಲೋರೀಸ್ ಅರೌಂಡ್ 800 ಕ್ಯಾಲೋರೀಸ್ ಬರ್ನ್ ಮಾಡ್ತಿದ್ದೀನಿ. ಸೊ ನನ್ನ ಫುಡ್ ಕನ್ಸಂಪ್ಷನ್ ಬಂದು 1400 ಇದೆ. ಸೊ ಐ ಸ್ಟಿಲ್ ಹ್ಯಾವ್ ಟು ಮೂವ್ ಅಂತ ಯೋಚನೆ ಮಾಡ್ತೀನಿ. ನೀವೆಲ್ಲ ಬರೀ 200 ಇಂದ 300 ಕ್ಯಾಲೋರೀಸ್ ಬರ್ನ್ ಮಾಡಿಬಿಟ್ಟು ನಾನು ಸಣ್ಣ ಆಗ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಹಾಗಲ್ಲ. ನಿಮ್ಮ ಗೋಲ್ ಏನಿದೆ ಬರೀ ಮೇಂಟೈನ್ ಮಾಡಕ್ಕ ಗುಡ್, ವೆಲ್ ಅಂಡ್ ಗುಡ್. ಬಟ್ ನಿಮ್ಮ ಗೋಲ್ ದೊಡ್ಡದಾಗಿದೆ, ನೀವೇನೋ ಒಂದು ಮಾಡ್ಬೇಕಂತ ಅಂದಾಗ ಇಟ್ ಟೇಕ್ಸ್ ಟೈಮ್. ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ರೋಸೆಸ್ನ. ನೀವು ಸ್ಲೋ ಪ್ರೋಸೆಸ್ ಆಗಿ ಹೋದ್ರೆ, ಈಗ ಒಂದು ಮನೆ ಕಟ್ಟಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಕಟ್ತಾ ಹೋಗ್ತಾ ಇದ್ರೇನೆ ಅದು ಚೆನ್ನಾಗಿ ಫೌಂಡೇಶನ್ ಆಗಿ ನೀಟಾಗಿ ಮನೆ ಇರುತ್ತೆ. ನೀವು ಎಷ್ಟು ವರ್ಷ, ಒಂದು 10 ವರ್ಷ 15 ವರ್ಷ. ಅದೇ ನೀವು ಕ್ವಿಕ್ ಆಗಿ ರೆಸಲ್ಯೂಷನ್ ಬೇಕಂತ ಟಪ್ 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 ಅಂತ ಇಟ್ಕೊಂಡು ಹೋಗಿ ಕ್ಯೂರಿಂಗ್ ಆಗದೆ ಏನು ಆಗದೆ ಬಿಟ್ಬಿಟ್ರೆ ಮನೆ ಪೇಂಟ್ ಕಿತ್ಕೊಂಡ್ಬರೋದು, ಇಲ್ಲ ಅಂತ ಅಂದ್ರೆ ಫ್ಲೋರ್ ಎದೊಳೋದು, ವೈಟ್ ಟ್ಯಾಪಿಂಗ್ ಮಾಡಿರ್ತೀರಾ, ವೈಟ್ ಟ್ಯಾಪಿಂಗ್ ಹೋಗೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೇಮ್ ನಮ್ಮ ಬಾಡಿನೂ ಅಷ್ಟೇ. ನೀವು ಸ್ಲೋ ತಗೊಂಡೋದ್ರೆ, ಈಗ 1 kg ಇಳ್ಸಕ್ ನೀವು 1 ತಿಂಗಳು ತಗೊಂಡ್ರಿ ಅಂತ ಎಕ್ಸಾಂಪಲ್ ತಗೊಳ್ಳಿ, ಅದು ಎದೊಳಕ್ಕೂ 1 ತಿಂಗಳು ತಗೊಳುತ್ತೆ. ಇಮಿಡಿಯೇಟ್ ಆಗಿ ತಿಂದಿದ ತಕ್ಷಣ ಸೇಲ್ ತೋರಿಸುತ್ತಲ್ಲ, ಅದೆಲ್ಲ ವೆಯ್ಟ್. ಅದು ಎದ್ದು ಸ್ಟಕ್ ಆಗುತ್ತೆ ಗೊತ್ತಾ ನಿಮ್ಗೆ, ಅದು ವೆಯ್ಟ್. ಸೊ ಅಷ್ಟೇ ಆಗುತ್ತೆ. ಅದೇ ನೀವು ಹಿಂಗೆ ರೆಸೊಲ್ಯೂಷನ್ ಮಾಡ್ಕೊಂಡಿರ್ತೀರಲ್ಲ, ಟಕ್ ಅಂತ ಏನೋ ಬಿಟ್ಬಿಟ್ಟು, ಊಟ ಬಿಟ್ಬಿಟ್ಟು, ಅನ್ನ ಬಿಟ್ಬಿಟ್ಟು ಮಾಡ್ಬಿಟ್ಟಿರ್ತೀರ, ಆ ಟಕ್ ಅಂತಾನೆ ವಾಪಸ್ ಬಂದ್ಬಿಡತ್ತೆ. ಸೊ ಯೋಚನೆ ಮಾಡಿ, ಫ್ಯಾಟ್ ಲಾಸ್ ಜರ್ನಿ ಆಗಲಿ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕಾದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ವರ್ಸ್ಟ್ ಕಂಡೀಷನ್ ಅಂತ ಬಂದಾಗ ಹೊರಗಡೆ ಹೋದಾಗೂ ಅಷ್ಟೇ ನಿಮಗೆ ಹೆಲ್ದಿ ಫುಡ್ ಸಿಗುತ್ತೆ, ನಮ್ಮ ಚಾಯ್ಸ್ ಆಗಿರಬೇಕು. ಅನ್ನ ತಿಂತೀನಿ ಅಂತ ಒಂದು ಕಣ್ಗ ಇಷ್ಟು ತಟ್ಟೆ ಹಾಕೊಂಡ್ಬಿಟ್ಟು ಅನ್ನ ತಿಂದ್ಬಿಟ್ರೆ, ಇಲ್ಲ ಅಲ್ಲೊಂದು ಫ್ರೈಡ್ ರೈಸ್ ಏನೋ ತಿಂದ್ಬಿಟ್ರೆ ಹೋಯ್ತು. ಆ ಫ್ರೈಡ್ ರೈಸ್ ನೀವು 100 ಗ್ರಾಮ್ ತಿನ್ನಿ, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ನಾವು ತಿನ್ನಲ್ಲ, ಅದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಡಯಟ್ ಆಯ್ತಾ. ಆ್ಯಂಡ್ ಕಂಪ್ಲೀಟ್ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೂ ಬರ್ದಿಕೊಂಡಿದ್ದೆ. ಆ್ಯಂಡ್ ನನ್ನ ಮೆಷರ್ಮೆಂಟ್ಸ್ ಕೂಡ ಬರ್ದಿಕೊಂಡಿದ್ದೀನಿ. ಇದು ವಿಡಿಯೋ ಕೂಡ ಮಾಡಿ ಇಟ್ಟಿದ್ದೀನಿ ಆ್ಯಕ್ಚುಲಿ ನಾನು ವೆಯ್ಟ್ದು. ಸೊ ನನ್ನ ಜರ್ನಿ ಕಂಪ್ಲೀಟ್ ಆದಮೇಲೆ ನಾನು ನಿಜವಾಗ್ಲೂ ಆ ಡಿಫ್ರೆನ್ಸಸ್ಸು ಏನಿದೆ ಅದೆಲ್ಲಾನು ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ಮೇನ್ ಅಂದ್ಕೊಂಡಿದ್ದು ಜಂಕ್ ತಿನ್ನಬಾರ್ದು, 90% ಹೋಮ್ ಫುಡ್. ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ ಹೊರಗಡೆ ಹೋದಕ್ಕ ಆಗಲಿಲ್ಲ ನನಗೆ ಅಂತಂದಾಗ ಅದು 10% ಹೊರಗಡೆ ತಿಂತೀನಿ. ಅದು ತಿಂದರೂ ಕೂಡ ನನಗೆ ಎಷ್ಟು ಬೇಕೋ ಅಷ್ಟು, ಏನು ಬೇಕೋ ಅದೇ. ಈಗ ಫಾರ್ ಎಕ್ಸಾಂಪಲ್ ಟಿಫನ್ ಅಂತ ಹೋದಾಗ ಇಡ್ಲಿ ತಿನ್ನೋದು, ಆ ಥರ. ನೋ ಫ್ರೈಡ್ ಐಟಮ್ಸ್, ನೋ ಶುಗರ್ ಐಟಮ್ಸ್. ಅಟ್ಲೀಸ್ಟ್ ನಿದ್ದೆ 7 hour ಮಾಡಬೇಕು. ನೀರು 3 ರಿಂದ 4 ಲೀಟರ್ ಕುಡಿಲೇಬೇಕು. ನೀರಂತ ಬಂದಾಗಲೂ ಅಷ್ಟೇ ತುಂಬ ಜನ ತಪ್ಪು ಮಾಡ್ತಾರೆ ಆ್ಯಕ್ಚುಲಿ. ಏನು ಗೊತ್ತಾ, ಈ ತಪ್ಪು ನಾನು ಮಾಡ್ತಾ ಇದ್ದೆ. ಯೂಶಲಿ ಏನು ಮಾಡ್ತೀನಿ ಅಂದರೆ ಈ ಥರ ಬಾಟಲ್ಸ್ ಇಟ್ಕೊಂಡ್ಬಿಡ್ತಾ ಇದ್ದೆ. ಈ ಥರ ಬಾಟಲ್ಸ್ ಇಟ್ಕೊಂಡ್ಬಿಟ್ಟು ನಾನು ಕುಡಿತಾ, ಒಂದ್ಸಲಿ ಮರ್ತೋಗ್ಬಿಡ್ತಿದ್ದೆ ಎಷ್ಟು ಬಾಟ್ಲು ಕುಡಿತಿದ್ದೆ. ಇಲ್ಲ ನಾನು ಕುಡಿದೀನಿ 3 ಲೀಟ್ರು ಅಂತ. ಇದಿರೋದು ಆ್ಯಕ್ಚುಲಿ 800 ml. ಸೊ ಇದು ಫುಲ್ಲು ಕೂಡ ನಾವು ಕುಡಿಯಲ್ಲ. ಈ ಥರ ತಪ್ಪು ಮಾಡ್ತಾ ಇದ್ದೆ. ಸೊ ನಾನು ದೆನ್ ಡಿಸೈಡೆಡ್ ಸ್ವಲ್ಪ ದೊಡ್ಡ ಬಾಟಲ್ ತೊಗೊಳ್ಳೋಣ, ಟ್ರ್ಯಾಕ್ ಮಾಡೋಣ. ಯಾಕಂದ್ರೆ ನಂಗೆ ತುಂಬ ಡಿಹೈಡ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ಲ ಅದಕ್ಕೆ. ಸೊ ಈ ಥರದ್ದು ಇದು 1.6 ಲೀಟರ್ಸ್ ಆಯಿತಾ. ಇದನ್ನ 2 ಸಲ
ನಮ್ಗೆ ಗ್ಯಾಪ್ನ ಇದ್ದೇ ಇರುತ್ತೆ ಎಷ್ಟು ಸಲ ಫಿಲ್ ಮಾಡಿದೀವಿ ಅಂತ, ಆಯ್ತಾ. ಆ್ಯಂಡ್ ಒಂಚೂರು ಮಿಕ್ಕಿದ್ರು ಕೂಡ ಇಟ್ಸ್ 3.2. ಇದು ಬಿಟ್ಟು ನಾನು ಜೀರಾ ವಾಟರ್, ಡೈಲಿ ಮಜ್ಜಿಗೆ ಆ್ಯಂಡ್ ಬ್ಯೂಟಿ ಇದೆಲ್ಲ ಆ್ಯಡ್ ಮಾಡ್ಕೊಂತ ಕುಡಿತೀನಲ್ಲ, ಸೊ ನನ್ನ ವಾಟರ್ ಕಂಟೆಂಟ್ ರೀಚ್ ಆಗುತ್ತೆ. ಸೊ ಹಾಗಾದ್ಮೇಲೆ ನನ್ನ ಸ್ಕಿನ್ ಎಲ್ಲ ಸ್ವಲ್ಪ ಬೆಟರ್ ಆಗೋಕ್ಕೆ ಫೀಲ್ ಆಯ್ತು ಆ್ಯಕ್ಚುಲಿ. ಸೊ ದಿಸ್ ಈಸ್ ವಾಟ್ ಕಂಪ್ಲೀಟ್ ಮೈ ಡಯಟ್, ಆಯಿತಾ. ಇದನ್ನ ನಾನು ಫಾಲೋ ಮಾಡ್ತಿರೋದು. ಸೊ ನಾನು ನಿಮ್ಗೆ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಅಷ್ಟೇ ಇಮಿಡಿಯೇಟ್ ರಿಸಲ್ಟ್ಸ್ಗೋಸ್ಕರ ಕಾಯಬೇಡಿ, ಓಕೆ. ಸ್ಟೆಪ್ ಬೈ ಸ್ಟೆಪ್ ಹೋಗಿ ಆ್ಯಂಡ್ ತಾಳ್ಮೆಯಿಂದ ಮಾಡಿ ಆ್ಯಂಡ್ ಬ್ಯಾಲೆನ್ಸ್ಡ್ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಬರೀ ಶೇಕ್ ಕುಡ್ಕೊಂಡು ತಿಂದ್ಬಿಡ್ತೀನಿ, ಬರೀ ಮೊಟ್ಟೆ ತಿನ್ಕೊಂಡಿಲ್ಲ ಹಣ್ಣು ತಿನ್ಕೊಂಡಿರ್ತೀನಿ, ನೋ ಅಲ್ಲ. ಹಂಗೆ ಮಾಡಿದ್ರೆ ನಿಮಗೆ ಆ ಟೈಮ್ಗೆ ರಿಸಲ್ಟ್ ಸಿಗುತ್ತೆ ಅಷ್ಟೇ. ಈಗ ಮನೆ ಹೇಳದ್ನಲ್ಲ, ಇಮಿಡಿಯೇಟಾಗಿ ಕಟ್ಟಿದ್ರೆ ಏನಾಗುತ್ತೆ ಅಂತ, ಆ ಥರ. ಒಂದು ಮಗು ಊಟಕ್ಕೆ ಹೇಗೆ 9 ತಿಂಗಳು ಟೈಮ್ ಬೇಕು, ಒಂದು ಮನೆ ಕಟ್ಟಕ್ಕೆ ಇಷ್ಟು ವರ್ಷ ಅಂತ ಟೈಮ್ ಬೇಕು, ನಾವು ಒಂದು ಎಜುಕೇಷನ್ ಮಾಡಬೇಕಂತ ಅಂದರೆ ಇಷ್ಟು ವರ್ಷ ಅಂತ ಟೈಮ್ ಬೇಕು, ನಮಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇಷ್ಟು ವರ್ಷಕ್ಕೆ ಹೋಗಬೇಕು. ಈ ಥರ ಎಲ್ಲ ಹೇಗೆ ಒಂದು ಡಿಸೈನ್ ಆಗಿದೆ, ಅದು ಸುಮ್ಮನೆ ಅಲ್ಲ. ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೋದ್ರೇ ಅದು ಕರೆಕ್ಟಾಗಿ ಅರ್ಥ ಆಗೋದು ನಮಗೆ. ಆ್ಯಂಡ್ ನಾವು ತಿಳ್ಕೊಳ್ಳೋದು ಆ ಲೆವೆಲ್ಗೆ ಹೋದಾಗ ನಮಗೆ ಆಗುತ್ತೆ ಮಾಡೋಕ್ಕೆ ಅಂತ. ಸೊ ಅದೇ ರೀತಿ ನಮ್ಮ ಬಾಡಿನೂ ಅಷ್ಟೇ, ಅದನ್ನು ಟ್ರೀಟ್ ಮಾಡಿ. ನಿಮ್ಮ ಬಾಡಿ ಆ್ಯಕ್ಚುಲಿ ನಿಮಗೆ ಕೊಟ್ಟಿರೋ ದೇವರು ಒಳ್ಳೆ ಗಿಫ್ಟ್. ಅದನ್ನು ಹೇಗೆ ನೋಡ್ಕೊತೀರೋ ನಿಮ್ಮ ಕೈಲಿರುತ್ತೆ. ಆ್ಯಂಡ್ ನಾನು ಏನಕ್ಕೆ 30s ಆಗ್ತಿದ್ದೀನಿ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ ಅಂದರೆ, ನಿಮ್ಗೆ ಗೊತ್ತಿಲ್ಲ 30s ಆದಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಸ್ಲೋ ಆಗುತ್ತೆ. ಆ್ಯಂಡ್ ಇವಾಗಂತೂ ಮೆನೋಪೋಸ್ ಬಂದು ಅರ್ಲಿ 40-45 ಬರ್ತಾ ಇದೆ. ಈ ಥರ ಸಿಚುವೇಶನ್ಸಲ್ಲಿ ಆ ಸ್ಟೇಜ್ಗೆ ಹೋಗಿ ನೀವು ನಾನು ಮಾಡಬೇಕು ಅವಾಗ ಅಂತ ಡಿಸೈಡ್ ಮಾಡಿದಾಗ ತುಂಬ ಅಂದರೆ ತುಂಬ ವರ್ಸ್ಟ್ ಆಗುತ್ತೆ. ಇವಾಗಲೇ ಕ್ವಿಕ್ಕಾಗಿ ಯೋಚನೆ ಮಾಡಿ ನೀವು. ಈಗ ನಾನು ಅರ್ಲಿ 30ಸಲ್ಲೇ ನನಗೊಂದು kg ಕಳ್ಸೋಕ್ಕೆ ನಿಮ್ಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ ಅಂದರೆ, ಈ 40 ಹತ್ತಾಗ ನಿಮ್ಮ ಬಾಡಿ ಏನಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಸ್ಲೋ ಡೌನ್. ಈಗ ನನಗೆ ಟೈಮ್ ಇದೆ ಆ್ಯಂಡ್ ಇಷ್ಟು ಮಾಡ್ತಿದ್ದೀನಿ, ಇಷ್ಟು ಡೈಲಿ ಫ್ಯಾಟ್ ಲಾಸ್ ಸೆಷನ್ ಮಾಡಿ, ಸ್ಟ್ರೆಂಥನಿಂಗ್ ಮಾಡಿ, 10K ಸ್ಟೆಪ್ಸ್ ಮಾಡಿ, ಜೊತೆಗೆ ನನ್ನ ಆಫೀಸ್ ವರ್ಕು, ನನ್ನ ಸ್ಟಾರ್ಟಪ್ಪು, 1000 ಮೋಟಿವೇಶನ್ಸ್ ಜನ ಕಡೆಗೆ ಆ್ಯಂಡ್ ಮೀಟಪ್ಗಳು, ಈ ಥರ ಎಲ್ಲ ಇರುತ್ತೆ. ಎಲ್ಲಾನು ಮಾಡ್ತಿದ್ದೀನಿ. ಈ ಎನರ್ಜಿ ಲೆವೆಲ್ ನನಗೆ ಈಗಿದೆ. ಇನ್ನೊಂದು ವರ್ಷ ಆದಮೇಲೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಇನ್ನೊಂದು ವರ್ಷ ಆದಮೇಲೆ ಇದ್ದರೆ ವೆಲ್ ಆ್ಯಂಡ್ ಗುಡ್, ನೋ ಇಶ್ಯೂಸ್. ಬಟ್ ಇರುತ್ತಾ ಇಲ್ಲ ಗೊತ್ತಿಲ್ಲ ಅಲ್ಲ. ಸೊ ಈಗಲೇ ನಾನು ಕರೆಕ್ಟ್ ಮಾಡ್ಕೊಂಡ್ರೆ, ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಿದ್ರೆ, ಅಚೀವ್ ಮಾಡಿದ್ರೆ ನನಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಸೊ ನಾನು ಅದೇ ಥರ ಥಿಂಕ್ ಮಾಡ್ತೀನಿ. ನೀವು ಅಷ್ಟೇ ನೋಡೋಣ ಬಿಡು, ವಯಸ್ಸಾದ್ಮೇಲೆ ನೋಡೋಣ ಬಿಡು, ನಾನು ಈಗ ಚೆನ್ನಾಗಿದ್ದೀನಿ ಬಿಡು, ನಾನು ಮನೆ ಕೆಲಸ ಮಾಡ್ತಿದ್ದೀನಿ, ಸೊ ನಾನು ಫಿಟ್ ಆಗಿದ್ದೀನಿ ಬಿಡು, ಈ ಥರ ಎಲ್ಲ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡಿ. ತುಂಬ ಜನ 30, 40s, 50s ಯಾರಿಗೆ ಇಡ್ತಿರೋದು ನನ್ನ ಕಿವಿ ಮಾತು ಅಂದ್ಕೊಳ್ಳಿ. ನಮಗೆ 20s ಇರೋ ಬಾಡಿ 20sಲ್ಲಿ ಇರೋ ಬಾಡಿ ಈಗ ಇರಲ್ಲ. ಹೋಗ್ತಾ ನಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ನಮ್ಮ ಬಾಡಿ ಸ್ಲೋ ಡೌನ್ ಆಗುತ್ತೆ, ಇಷ್ಟು ಪುಷ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಈಗ ನಾನು ಅಭ್ಯಾಸ ಏನು ಮಾಡ್ಕೊಂಡೆ ಸ್ವಲ್ಪ ದಿನದ ಮುಂಚೆ ಅಂದರೆ, ನಂಗೆ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ 30 ಮಿನಿಟ್ಸ್ 1 ಅವರ್ ಮಲ್ಕೊಳ್ಳೋಕ್ಕೆ ರೂಢಿ ಮಾಡಿಕೊಂಡೆ. ಒಂದು ನ್ಯಾಪ್ ತಗೊಳ್ಳೋದ್ರಿಂದ ಬೆಳಗ್ಗೆಯಿಂದ ಹೇಳಿದೆ ನಾನು, ಒಂದು ಯೂಶಲಿ ನಾನು ರೋಟೀನ್ ಹೆಂಗೆ ಫಿಕ್ಸ್ ಮಾಡ್ಕೊಂಡು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಫ್ಯಾಟ್ ಲಾಸ್ ಸೆಷನ್, ಇಲ್ಲ ಅಂತಂದರೆ ವಾಕ್ ಮಾಡ್ತೀನಿ ಒಂದು 4000. ಆ್ಯಂಡ್ ಮತ್ತೆ 11 ಗಂಟೆಗೆ ಜಿಮ್ಗೆ ಹೋಗ್ತೀನಿ. ಜಿಮ್ಮಿಂದ ಬಂದಿದ ತಕ್ಷಣ ಊಟ, ಆ್ಯಂಡ್ ಮತ್ತೆ ಸಾಯಂಕಾಲ 5 ಗಂಟೆಗೆಲ್ಲ ನಾನು ಮತ್ತೆ ಇನ್ನೊಂದು ವಾಕು ಇಲ್ಲಾಂದರೆ ಸೆಷನ್ ಮಾಡ್ತೀನಿ. ಸೊ ಇನ್ ಬಿಟ್ವೀನ್ ಆದರೆ ಒಂದು 3 ಅವರ್ಸ್ ಇರುತ್ತೆ. ಆ 3 ಅವರ್ಸಲ್ಲಿ ನಾನು ಮತ್ತೆ ಹೇಗೆ ನಾನು ಆಫೀಸ್ ವರ್ಕ್ ರೆಡಿ ಮಾಡಬೇಕು, ಕಸ್ಟಮರ್ ಸಪೋರ್ಟ್ ಹೇಗೆ ನಡೀತಾ ಇದೆ, ಅಡ್ಮಿಷನ್ಸ್ ಹೇಗಾಗ್ತಾ ಇದೆ, ಕ್ಲಾಸಸ್ ಹೇಗೆ ನಡೀತಾ ಇದೆ, ಜೊತೆಗೆ ಮೀಟಪ್ಪು, ಮಾರ್ಕೆಟಿಂಗ್ ಟೀಮ್, PR ಟೀಮ್, ಈ ಥರ 1000 ಕೆಲಸ ಇರುತ್ತೆ ನನಗೆ. ಸೊ ನನ್ನ ಬಾಡಿಗೂ ಕೂಡ ಆದಷ್ಟು ರೆಸ್ಟ್ ಬೇಕಲ್ವಾ. ಬರೀ ನಿದ್ದೆ ರಾತ್ರಿ ಮಾಡ್ತೀನಿ ಅಂದರೆ ಸಾಲಲ್ಲ ಅಂದ್ಬಿಟ್ಟು ಐ ಡಿಸೈಡೆಡ್ 30 ಮಿನಿಟ್ಸ್ ಕಲ್ತ್ಕೊಳ್ಳೋಣ ಅಂತ. ನನಗೆ ವೀಕ್ಲಿ ಫುಲ್ 5-6 ಡೇಸ್ ನಂಗೆ ಮಧ್ಯಾಹ್ನ ನಿದ್ದೆ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ನಂಗೆ ಅದು ಮಾಡೋಕ್ಕಾಗಿಲ್ಲ, ಬಿಕಾಸ್ ಒಂದು ಮೀಟಿಂಗ್ ಇತ್ತು. ಸೊ ಜಸ್ಟ್ ನಾವು ಬಂದೆ, ಐ ಥಾಟ್ ಈ ವಿಡಿಯೋ ನಿಮ್ಗೆ ಮಾಡಿ ಶೇರ್ ಮಾಡೋಣ ಅನಿಸ್ತು. ಸೊ ಅದಕ್ಕೋಸ್ಕರ ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ಥರ ಇರಬೇಕಾದ್ರೆ ನಮ್ಮ ಹತ್ರ ಟೈಮ್ ಇದ್ದಾಗ ನಾವು ಯುಟಿಲೈಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಟೈಮ್ ಮಾಡ್ಕೊಳ್ಳಿ. ಈಗಲೇ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ 40-50 ಯಾವಾಗ ಟೈಮ್ ಇರುತ್ತೆ ನಿಮ್ಮ ಹತ್ರ. ಮೆನೋಪಾಸ್ ಎಲ್ಲ ಬಂದಾಗ ನಿಮ್ಮ ಬಾಡಿ ತುಂಬ ವರ್ಷ ಆಗುತ್ತೆ. ಏನಕ್ಕೆ ಕೇಳ್ಬೇಕು ಅಂದ್ಕೊಂಡೆ, ಈಗ ಮೀಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ, ಒಂದು ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ನನ್ನ ಏಜ್ಗಿಂತ ಜಾಸ್ತಿ ಅವ್ರನ್ನೇ ನಾನು ಟ್ರೈನ್ ಮಾಡಿರೋದ್ರಿಂದ ಶೀ ಈಸ್ ಅರೌಂಡ್ 45. ತುಂಬ ಅಂದರೆ ತುಂಬ ವರ್ಸ್ಟ್ ಹೆಲ್ತ್ ಕಂಡೀಷನ್ಸ್ ಇದೆ. ಆ್ಯಂಡ್ ಇನ್ನೊಬ್ಬರು ಆ್ಯಕ್ಚುಲಿ ಸೆಲೆಬ್ರಿಟಿ ಅಮ್ಮ ಅವರು ನನಗೆ ಮೆಸೇಜ್ ಮಾಡಿ ಹೇಳ್ಕೊಂಡ್ರು, ಡಿಸ್ಕ್ ಬಲ್ಜ್ ಇದೆ ನನಗೆ, ನೋಡೋಣ ಇನ್ ಕೇಸ್ ಎವ್ರಿಥಿಂಗ್ ಗೋ ವೆಲ್ ನಾನು ಫ್ಯೂಚರಲ್ಲಿ ಮಾತಾಡಿಸ್ತೀನಿ, ಡಿಸ್ಕ್ ಬಲ್ಜ್ ಇದೆ, ಈ ಥರ ತುಂಬ ಪ್ರಾಬ್ಲಮ್ ಇದೆ ಮ್ಯಾಮ್ ನಾನು ಅಂತ ಅಂದರು. ಸೊ ಅವ್ರ ಜೊತೆನೂ ಮೀಟಿಂಗ್ ಇತ್ತು. ಅವ್ರದ್ದೆಲ್ಲ ಒಂದೊಂದು ನೋಡ್ತಾ ಇದ್ರೆ ಅವ್ರು ಎಷ್ಟು ತಪ್ಪು ಮಾಡಿದ್ದಾರೆ ಅರ್ಲಿ ಸ್ಟೇಜಲ್ಲಿ, ಅದಕ್ಕೆ ಈಗ ಸಫರ್ ಮಾಡ್ತಿದ್ದಾರೆ. ನೀವು ಕೂಡ ಆ ರೀತಿ ಮಾಡಿಬಿಡಿ. ಅದರಿಂದನೇ ಮೇನ್ ಇಂಟೆನ್ಷನ್ ನನಗೆ ನಿಮಗೆಲ್ಲ ಹೇಳ್ಬೇಕಂತ ಅನಿಸ್ತು. ನಾನು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀನಿ ಆ್ಯಂಡ್ ನೀವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಮಾಡ್ಕೊಳ್ಳಿ. ಒಂದೇ ಸಲ ಎಲ್ಲ ಬಿಟ್ಬಿಡ್ತೀನಿ, ನಾವೇನು ಸೂಪರ್ ಪವರ್ ಕೊಟ್ಟಿಲ್ಲ ನಮಗೆ, ಆಯಿತಾ. ತಿಂತಾನೆ ಬಂದಿರೋರು, ಬೆಳಿಬೇಕಾದ್ರೂ ಆಸೆ ಇರುತ್ತೆ ನಮಗೆ ಮನಸ್ಸಲ್ಲಿ, ಅದು ತಿನ್ಬೇಕನ್ಸುತ್ತೆ, ಇದು ತಿನ್ಬೇಕನ್ಸುತ್ತೆ. ಐ ಟೋಟಲಿ ಅಕ್ಸೆಪ್ಟ್ ಅಲ್ವಾ. ಬಟ್ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ.
ಬ್ಯಾಲೆನ್ಸ್ ಊಟ ತಿನ್ನಿ. ಯಾರು ಹೇಳಿದ್ರು ನಿಮಗೆ ಊಟ ಬಿಡಿ ಅಂತ? ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಾ, ಅದು ಬಿಡಬೇಕಾ ಇದು ಬಿಡಬೇಕಾ, ಡಯಟ್ ಅಂದರೆ ಆ ಥರ ಇರುತ್ತಾ ಅಂತ. ಅನ್ನ ತಿಂದೆ ಇರೋಕ್ಕಾಗಲ್ಲ ಅಂತೀರಾ, ಯಾಕೆ ಇರೋಕ್ಕಾಗಲ್ಲ ಅನ್ನ ತಿಂದೆ? ನಾನು ಹೇಳ್ದಂಗೆ ತಿನ್ನಿ. ನಿಮಗೆ ಹೊಟ್ಟೆ ತುಂಬಿಲ್ಲ ಅಂದರೆ ಹೇಳಿ, ಫಸ್ಟು ಪ್ರೋಟೀನ್ ಸೋರ್ಸ್ ಆಗಿ ನಿಮ್ಮ ತಟ್ಟೆಯಲ್ಲಿ ಮೊಟ್ಟೆನ ಪನ್ನೀರ್ 100 ಗ್ರಾಮ್ ಇಟ್ಕೊಳ್ಳಿ, ಅದನ್ನು ಫಸ್ಟ್ ತಿನ್ನಿ. ಅದಾದಮೇಲೆ ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ಒಂದು 100 ಗ್ರಾಮ್ ಇಟ್ಕೊಳ್ಳಿ, ಇಲ್ಲಾಂದ್ರೆ ತರಕಾರಿ ಪಲ್ಯ ಅದನ್ನು ತಿನ್ನಿ. ಅದಾದಮೇಲೆ ಅನ್ನ ಸಾಂಬಾರು ತಿನ್ನಿ, ಜೊತೆಗೆ ಮೊಸರು ಒಂದು ಬಟ್ಲಲ್ಲಿ ಒಂದು 50 ಗ್ರಾಮ್ ಮೊಸರು ಹಾಕೊಂಡು ತಿನ್ನಿ, ಪ್ರೋಬಯೋಟಿಕ್ ಗಟ್ಟಿಗೆ ಒಳ್ಳೇದು. ಅನ್ನ ಸಾಂಬಾರು ತಿನ್ನಿ, ಒಂದಿಷ್ಟು 100 ಗ್ರಾಮ್ಸ್ ಅನ್ನ ಸಾಂಬಾರು ತಿನ್ನಿ. ಫುಲ್ ಅನ್ಸುತ್ತೆ ನಿಮಗೆ, ಅದು ನಿಮ್ಮ ಅಸಂಪ್ಷನ್ ಅಷ್ಟೇ. ಬರೀ ಅನ್ನ ತಿಂದರೆ ಮಾತ್ರ ನಂಗೆ ಎನರ್ಜಿ, ನಮ್ಮ ಬಾಡಿಗೆ ಕಾಪ್ಸ್ ಒಂದು 300-400 ಗ್ರಾಮ್ ಸಾಕು. ನಾವೇನು ಮಾಡ್ತಿದ್ದೀವಿ ಗೊತ್ತಾ, 1000-1200 ಅದನ್ನೇ ತಿಂತಾ ಇದೀವಿ ಕಾಪ್ಸ್ನ. ಕಾಪ್ಸ್ ಬೇಕಾಗಿಲ್ಲ ನಮ್ಮ ಬಾಡಿಗೆ, ಪ್ರೋಟೀನ್ ಬೇಕು ನಿಮಗೆ, ಬೋನ್ ಡೆನ್ಸಿಟಿ ಚೆನ್ನಾಗಿರಬೇಕು, ಪೋರ್ಷನ್ ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಸಾವಿರಾರು ಸರಿ ಎಜುಕೇಟ್ ಮಾಡ್ತಿರ್ತಾರೆ ಒಳ್ಳೆಯವರು, ಅವ್ರನ್ನ ನೋಡಿ ಫಾಲೋ ಮಾಡಿ. ಅದು ಬಿಟ್ಬಿಟ್ಟು ಯಾರೋ ಒಬ್ಳು ಬರ್ತಾರೆ, ಅವ್ರ ಗಂಡ ಫಿಟ್ನೆಸ್ ಟ್ರೈನರ್ ಆಗಿರ್ತಾರಂತೆ, ಅವ್ರು ಎದೊಳ್ತಾರಂತೆ, ಅವ್ರೇನೋ ಹೇಳ್ತಾರಂತೆ, ಟಕ್ಕಂತ ಅವ್ರನ್ನ ಮಾತು ಕೇಳ್ಬಿಡ್ತಿರಂತೆ. ಎಲ್ಲಿದೆ ನಿಮ್ಮ ತಲೆಯಲ್ಲಿ ಅಷ್ಟೊಂದು ರಿಸರ್ಚ್ ಮಾಡ್ತೀರಾ ಒಂದೊಂದು ಚಿಕ್ಕ ವಿಷಯಕ್ಕೆ? ಯಾರೋ ಬಂದು ಸುಮ್ಮನೆ ನಿಮ್ಗೆ ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಯಾಕೆ ಕೇಳ್ತೀರಾ? ಅವ್ರು ಏನು ಸರ್ಟಿಫಿಕೇಶನ್ ಮಾಡಿರ್ತಾರೆ ಗೊತ್ತಿಲ್ಲ, ಏನು ಮಾಡಿರ್ತಾರೆ ಅಂತಲೇ ಗೊತ್ತಿಲ್ಲ. ಇಟ್ಸ್ ನಾಟ್ ಸೋ ಈಸಿ. ಎಲ್ಲರೂ ಅನ್ನೋದನ್ನ ಅಸ್ಯೂಮ್ ಮಾಡಿಕೊಂಡು ಕ್ವಿಕ್ ಸೊಲ್ಯೂಷನ್ಸ್ನ ಹುಡ್ಕೋದು ಸ್ಟಾಪ್ ಮಾಡಿ. ಆ್ಯಂಡ್ ನೀವು 30-40ಸಲ್ಲಿ ಹೋಗ್ತಾ ಸೊಂಟ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಇವಕ್ಕೆಲ್ಲ ನೀವು ಫಿಕ್ಸ್ ಈಗಲೇ ಮಾಡ್ಕೋಬೇಕು. ರೂಟ್ ಕಾಸ್ ಇದ್ದಾಗೇ ಕ್ಲಿಯರ್ ಮಾಡ್ಕೋಬೇಕು. ಆಗ ಹೋಗಿ ಮಾಡ್ತೀನಿ ಅಂದರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ, ತುಂಬ ಅಂದರೆ ತುಂಬ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಏನಿರುತ್ತೆ ಗೊತ್ತಿಲ್ಲ, ನಿಮ್ಮ ಟೈಮ್ ಹೆಂಗಿರುತ್ತೆ ಗೊತ್ತಿಲ್ಲ, ಮಕ್ಳು ಯಾವ ಥರ ಇರ್ತಾರೋ ಗೊತ್ತಿಲ್ಲ. ಈಗೆಲ್ಲಾನು ಅವ್ರಿಗೆ ಮಾಡಿ ಆ ಸ್ಟೇಜ್ಗೆ ಹೋಗಿ ಯಾಕೆ ಕೂತ್ಕೊತೀರಾ? ನಾನು ತುಂಬ ಹೇಳಲ್ಲ, ಬಿಕಾಸ್ ನಾನು ಇಬ್ಬರ ಹತ್ರ ಇವತ್ತು ಮಾತಾಡಿ ನಂಗೆ ನಿಜವಾಗ್ಲೂ ಬೇಜಾರಾಗ್ಬಿಡ್ತು. ಅರ್ಥ ಮಾಡ್ಕೊಳ್ಳಿ, ಎಷ್ಟಂತ ಕಷ್ಟಪಟ್ಟು ಮಾಡಕ್ಕೆ ಹೋಗ್ತೀರಾ, ಎಷ್ಟಂತ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ತೀರಾ. 30 ನಿಮಿಷದಿಂದ 45 ನಿಮಿಷ ನಿಮಗೋಸ್ಕರ ನೀವು ಡೈಲಿ ಕೊಡೋಕ್ಕಾಗಿಲ್ಲ, ವಾರದಲ್ಲಿ 5 ದಿನ ಕೊಡೋಕ್ಕಾಗಿಲ್ಲ ಅಂದರೆ ಭೂಮಿ ಮೇಲೆ ಬದುಕೇನು ಪ್ರಯೋಜನ? ಆ ಮೊಬೈಲ್ನ ಕೂತ್ಕೊಂಡು ಹಿಂಗೆ ಸ್ಕ್ರಾಲ್ ಮಾಡೋ ಬದಲು ಹೋಗಿ ಮನೇಲಿ ವರ್ಕೌಟ್ ಮಾಡಿ. ನನ್ನ ಮೇನ್ ಇಂಟೆನ್ಷನ್ ಹರ್ವಿಲ್ ಸ್ಟಾರ್ಟ್ ಮಾಡಕ್ಕೆ ನಮ್ಮ ತಲೆಯಲ್ಲಿ ಬಂದಿದೆ ಇದು. ನಿಮಗೆ ಗೊತ್ತಿಲ್ವೋ, ನಾವು ಕೊಡ್ತಿರೋ ಒಂದೊಂದು ಪ್ರೋಗ್ರಾಮ್ ಕೂಡ ತುಂಬ ಕಡಿಮೆ ಪ್ರೈಸ್ ಇದೆ. ನಾವು ಸ್ಲಿಮ್ 90 ಪ್ರೋಗ್ರಾಮ್ ಅಂತ ಕೊಡ್ತಿರೋದು, ನನಗೆ ಹೇಳೋದ್ನಲ್ಲ, ಈಗ ನಾನು ಅವ್ರಿಬ್ಬರ ಹತ್ರ ಚಾರ್ಜ್ ಮಾಡೋದು ಎಷ್ಟು ಗೊತ್ತಾ? ಒಂದು ಸೆಷನ್ಗೆ 1,500 ರೂಪಾಯಿ ಮೇಲೆ ನಾನು ಅವ್ರ ಮನೆಗೆ ಹೋಗಲ್ಲ. ನನಗೆ ಅಷ್ಟು ಕೊಟ್ಟರೆ ಮಾತ್ರ ನಾನು ಅವ್ರ ಮನೆಗೆ ಹೋಗಿ ಹೇಳ್ಕೊಡೋದು. ಅದರಲ್ಲೂ ಅವ್ರಿಗೆ 100 ಡೇಸ್ಗೆ ಆಗುತ್ತಾ ಕ್ಯೂರ್ ಇಲ್ವಾ ಗೊತ್ತಿಲ್ಲ ನನಗೆ, ಯಾಕಂದರೆ ಅವ್ರ ಬಾಡಿ ಅಷ್ಟು ವರ್ಸ್ಟ್ ಕಂಡೀಷನಲ್ಲಿದೆ. ಸೊ ಎಷ್ಟು ಲಕ್ಷ ಖರ್ಚು ಮಾಡಬೇಕು ಸುಮ್ಮನೆ ಲೆಕ್ಕ ಹಾಕೊಳ್ಳಿ. ಆ 100 ಡೇಸ್ 90 ಡೇಸ್ ಪ್ರೋಗ್ರಾಮ್ನೇ ನಾವು ಬರೀ 4,000-5,000 ರೂಪಾಯಿ ಕೊಡ್ತಿದ್ದೀವಿ, ಅದನ್ನ ಯೂಸ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಿಮಗೆ. ಇಂಥ ಒಳ್ಳೆ ಪ್ರೋಗ್ರಾಮ್ ಲೈಫಲ್ಲಿ ಯಾರೂ ಕೊಡಲ್ಲ. ಈಗ ಅರ್ಲಿ ಸ್ಟೇಜಲ್ಲಿ ಇರೋದ್ರಿಂದ ನಾನು ಕುತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ. ಮೇ ಬಿ ಫ್ಯೂಚರಲ್ಲಿ ನಾನು ಅಂದ್ಕೊಂಡಂಗೆ ನಾನು ಹರ್ವಿಲ್ ರೀಚ್ ಆದರೆ ನಾನು ಮೇ ಬಿ ನಿಮಗೆ ಈ ಥರ ಮಾತು ಹೇಳಕ್ಕೆ ಸಿಗ್ತೀನೋ ಇಲ್ಲೋ ಗೊತ್ತಿಲ್ಲ. ತಿದ್ಕೊಳ್ಳಿ, ಆದಷ್ಟು ಕಲ್ತ್ಕೊಳ್ಳಿ, ಕರೆಕ್ಟ್ ಮಾಡ್ಕೊಳ್ಳಿ, ವರ್ಕೌಟ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಆಗ್ತಿಲ್ವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಪೋಸ್ಚರ್ ಇಂಪ್ರೂವ್ ಮಾಡ್ಕೊಳ್ಳಿ. ಹೊರ್ಗಡೆ ನಿಮಗೆ ಜಿಮ್ ಹೇಗೆ ನಡೆಯುತ್ತೆ ಅಂತ ಗೊತ್ತಾ? ಹೇಗೆ ಥರ ಫ್ರೀ ಸ್ಟ್ರಕ್ಚರ್ ತೊಗೊತಾರೆ ಗೊತ್ತಾ? ಯಾವ ಥರ ಟ್ರೈನರ್ಸ್ ಇದ್ದಾರೆ ಗೊತ್ತಾ? ಎಲ್ಲರೂ ನಿಮ್ಗೆ ಎಲ್ಲಾನು ಇನ್ಫಾರ್ಮೇಷನ್ಸ್ನ ಹೇಳಲ್ಲ. ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್. ನೋಡೋಣ, ಆದಷ್ಟು ಬೇಗ ನಾನು ಫ್ಯಾಟ್ ಲಾಸ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನನ್ನ ಬರ್ಡೇ ಅಷ್ಟರಲ್ಲಿ ನಾನು ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮಾಡೇ ಮಾಡ್ತೀನಿ. ಆ್ಯಂಡ್ ಅದು ನನಗೊಂಥರ ಮೆಮೊರಿ ಆಗಿರುತ್ತೆ. ಲೈಕ್ ಐ ಆಮ್ ಹ್ಯಾಪಿ ದಟ್ ನನ್ನ ಬಾಡಿ ಆ ಥರ ಆದ್ರೆ ಅಂತ. ಸೊ ನೀವು ಅಷ್ಟೇ, ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ನಿಮ್ಮ ಪಾಸಿಟಿವ್ನ ಹೈಲೈಟ್ ಮಾಡ್ಕೊಳ್ಳಿ, ಖುಷಿ ಪಡಿ, ವರ್ಕ್ ಮಾಡಿ. ನನ್ನಷ್ಟು ನಿಮ್ಮ ಹತ್ರ ಟೈಮ್ ಇಲ್ಲದೆ ಇರ್ಬೋದೇನೋ, ಓಕೆ ನನಗೆ ಇಷ್ಟೊಂದು ಟೈಮ್ ಇದೆ ಏನೋ ಬಿಡಮ್ಮ ನೀವು ಮಾಡ್ತೀರಾ ಅನ್ನೋಕ್ಕೆ, ಜಸ್ಟ್ ಇಲ್ಲೇ ಇರ್ಬೋದು ಅನ್ಕೊತೀನಿ. ಬಟ್ ಅಟ್ಲೀಸ್ಟ್ ನನ್ನ ಥರ ಗೋಲ್ ಏನಿಲ್ಲ ಅಲ್ವಾ? ನಿಮಗೆಲ್ಲ ಮಾಡಲ್ ಆಗಬೇಕು, ಇಲ್ಲ ಅಂತಂದರೆ ಎಲ್ಲೋ ಫೋಟೋಶೂಟ್ ಮಾಡಿಸ್ಬೇಕು, ಆ ಥರ ಎಲ್ಲ ಏನಿಲ್ಲ ಅಲ್ಲ, ಇಲ್ಲ ಶೋ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ಸೊ ನೀವು ಸಣ್ಣ ಆಗಬೇಕು, ಫಿಟ್ ಆಗಬೇಕಷ್ಟೇ. ಸೊ ವಾಟ್ ಎವರ್ ನಿಮ್ಮ ಐಡಿಯಲ್ ವೆಯ್ಟ್ ಏನಿರುತ್ತೆ, ನಿಮ್ಮ ಹೈಟಿಗೆ ತಕ್ಕಂಗೆ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಮಾಡಿಕೊಂಡು ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಮಾತಾಡಿದೆ ಅನಿಸುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಗೋ ಸ್ಲೋ, ಆರಾಮಾಗಿ ಹೋಗಿ ಸ್ಟೆಪ್ ಬೈ ಸ್ಟೆಪ್. ನಾನು 8 ತಿಂಗಳು ಪ್ಲ್ಯಾನ್ ಮಾಡಿದ್ದೀನಿ ತಗೊಳ್ಳೋಕ್ಕೆ, ಅಂದರೆ ನಾನು ಅಂದ್ಕೊಂಡಿರೋ ಬಾಡಿನ ಅಚೀವ್ ಮಾಡೋಕ್ಕೆ. ಆ 8 ತಿಂಗಳು ಕನ್ಸಿಸ್ಟೆನ್ಸಿ ಆಗಿ ಇರಬೇಕಂತ ಅಂದರೆ ಯುವರ್ ಮೈಂಡ್ ಸೆಟ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಆ ಸ್ಟ್ರಾಂಗ್ ಲೆವೆಲ್ ನನಗೆ ಬರಬೇಕು. ಆ ಸ್ಟ್ರಾಂಗ್ ನಾನು ಈಗಲೇ ಇಲ್ಲ ಅಂದರೆ ನಾನು ಹೆಂಗೆ ಮುಂದೆ ಹ್ಯಾಂಡಲ್ ಮಾಡ್ತೀನಿ? ಆ ಸ್ಟ್ರಾಂಗ್ ನಾನು ಇಲ್ಲ ಅಂದರೆ ನಾನು ನಿಮ್ಗೆ ಹೆಂಗೆ ಹೇಳೋಕ್ಕಾಗುತ್ತೆ?
ನೀವು ಆ ಸ್ಟ್ರಾಂಗ್ ಆಗಿಲ್ಲ ಅಂತಾನೆ ನೀವೇಂಗ್ ನಿಮ್ಮ ಮಕ್ಕಳಿಗೆ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತೀರಾ? ಸಣ್ಣ ಇದ್ಬಿಟ್ರೆ ಅಂತ ಅಲ್ಲ, ಫಿಟ್ ಆಗಿರ್ಬೇಕು, ಸ್ಟ್ರೆಂತ್ ಇರಬೇಕು, ನಿಮ್ಮ ಕೆಲಸ ನಿಮಗೆ ಮಾಡ್ಕೊಳ್ಳೋಷ್ಟು ಕೆಪಬಿಲಿಟಿ ಇರಬೇಕು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಕರೆಕ್ಟ್ ಯುವರ್ ಸೆಲ್ಫ್. ತುಂಬ ಏಜ್ ಆಗೋವರೆಗೂ ಬಿಡಬೇಡಿ. ಈಗಲೇ ಆದಷ್ಟು ತಿದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸಿ ಯು ಗೈಸ್ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.